Hello everyone, I am Jishu Prakash here. In this video, I will cover Contract Law 1 January-February 2025 question paper, 100 marks pattern. I will cover short notes and problem-based questions. So in short notes, you have one choice. There are 3 questions you need to attend any 2. Let's discuss one by one. I will explain in both the languages, in English and in Kannada. So 8A declaration degree, we will discuss about it, quantum merit and void contracts. So and we will solve problem based questions in IRAC method. So 8A declaratory degree. So what is like ಘೋಷಣಾತ್ಮಕ ಆದೇಶ ಅಂದ್ರೆ ಏನು? Quantum merits, we will see one by one void contracts. So let's begin 8A declaratory degree. So which section it is discussed in contract law? It is in section 34 and 35 of the Specific Relief Act 1963. ಸೊ ಇದು ಸೆಕ್ಷನ್ 34 ಮತ್ತು 35 ಏನಿದೆ ಈ ಡಿಕ್ಲರೇಟರಿ ಡಿಗ್ರಿ ಅಲ್ಲಿ ಅಂದ್ರೆ ಘೋಷಣಾತ್ಮಕ ಆದೇಶ ಅದರದ್ದು ದಿಸ್ ಸೆಕ್ಷನ್ಸ್ ವಿಲ್ ಬಿ ಡೀಲ್ಡ್. ಸೊ ಮೀನಿಂಗ್ ಅಂದ್ರೆ ಡಿಕ್ಲರೇಟರಿ ಡಿಗ್ರಿ ಅಂದ್ರೆ ಏನು? Like a judicial declaration establishing a party's legal status, title or right to a specific property. ಅಂದ್ರೆ ಇವಾಗ ಒಂದು ಯಾವುದೇ ಸ್ಪೆಸಿಫಿಕ್ ಪ್ರಾಪರ್ಟಿಗೆ ನಿಮ್ದು ಲೀಗಲ್ ರೈಟ್ ಇದೆ ಅಂತ, ಟೈಟಲ್ ಇದೆ ಅಥವಾ ರೈಟ್ಸ್ ಇದೆ ಅಂತ ಕೋರ್ಟ್ ನಿಮ್ಗೆ ಅಪ್ರೂವಲ್ ಲೈಕ್ ಒಂದು ಆರ್ಡರ್ ತರ. ಜಸ್ಟ್ ಎಕ್ಸಾಂಪಲ್, ಲೈಕ್ ಇವಾಗ ಹಸ್ಬೆಂಡ್ ಅಂಡ್ ವೈಫ್, ಸೊ ಮ್ಯಾರೇಜ್ ಆಗಿರುತ್ತೆ, ಬಟ್ ಮ್ಯಾರೇಜ್ ಆಗಿಲ್ಲ ಅಂತ ಹೇಳ್ತಾರೆ ಹಸ್ಬೆಂಡ್ ಟು ಅವಾಯ್ಡ್ ದ ಮೇಂಟೆನೆನ್ಸ್ ಆರ್ ಎನಿಥಿಂಗ್. ಸೊ ಮ್ಯಾರೇಜ್ ಆಗಿಲ್ಲ ಅಂತ ಹೇಳ್ತಾರೆ. ಸೊ ಇವಾಗ ವೈಫ್ ಏನ್ ಮಾಡ್ಬೋದು, ಲೈಕ್ ಡಿಕ್ಲರೇಟರಿ ಡಿಗ್ರಿ ಲೈಕ್ ಕೋರ್ಟ್ಗೆ ಹೋಗ್ಬಿಟ್ಟು ಜಡ್ಜ್ ಹತ್ರ ಲೈಕ್ ಮ್ಯಾರೇಜ್ ಆಗಿದೆ ಈ ತರ ಸರ್ಟಿಫಿಕೇಟ್ ಅಥವಾ ಇದು ಪ್ರೂಫು ಫೋಟೋಸು ಮತ್ತೆ ನೀವು ಇದನ್ನ ಡಿಕ್ಲೇರ್ ಮಾಡಿ, ದಟ್ ಈಸ್ ಮ್ಯಾರೇಜ್ ಇಸ್ ವ್ಯಾಲಿಡ್ ಇನ್ ದ ಸೊಸೈಟಿ ಅಂತ. ಸೊ ಅವಾಗ ಏನ್ ಮಾಡ್ತಾರೆ, ಜಡ್ಜ್ ಕೊಟ್ಟಿರೋ ಎವಿಡೆನ್ಸ್ ನ ವೆರಿಫೈ ಮಾಡ್ತಾರೆ, ಎರಡು ಪಾರ್ಟಿನೂ ಕರೀತಾರೆ, ದಟ್ ಈಸ್ ಹಸ್ಬೆಂಡ್ ಆಪೋಸಿಟ್ ಪಾರ್ಟಿ, ಅಂಡ್ ಆಫ್ಟರ್ ವೆರಿಫೈಯಿಂಗ್ ಮ್ಯಾರೇಜ್ ಆಗಿದೆ ಅಂತ ಗೊತ್ತಾದ್ರೆ ಡಿಕ್ಲರೇಟರಿ ಡಿಗ್ರಿ ಪಾಸ್ ಮಾಡ್ತಾರೆ. ಅಂದ್ರೆ ಕೋರ್ಟ್ ವಿಲ್ ಡಿಕ್ಲೇರ್ ದಟ್ ಮ್ಯಾರೇಜ್ ಇಸ್ ಹ್ಯಾಪನ್ಡ್. ಸೊ ಇದು ಲಾ ಸ್ಟೇಟಸ್, ಟೈಟಲ್ ಅಥವಾ ರೈಟ್ ಆಫ್ ಎ ಸ್ಪೆಸಿಫಿಕ್ ಪ್ರಾಪರ್ಟಿ. ಸೊ ಇಲ್ಲಿ ಏನಾಗಿರ್ಬೇಕು, ಆಪೋಸಿಟ್ ಪಾರ್ಟಿ ಏನ್ ಆಗಿರ್ತಾರೆ ಲೈಕ್ ಹಸ್ಬೆಂಡ್, ದೇ ಶುಡ್ ಬಿ ಅಪೋಸ್, ಅಂದ್ರೆ ಅವರು ಇದು ಆಗಿಲ್ಲ ಅಂತ ಹೇಳಿರ್ಬೇಕು ಮ್ಯಾರೇಜ್. ಅವಾಗ್ಲೇ ನೀವು ಡಿಕ್ಲರೇಟರಿ ಡಿಗ್ರಿ ಅಪ್ಲೈ ಮಾಡೋಕ್ಕಾಗುತ್ತೆ ಆಸ್ ಎ ಪಿಟಿಷನರ್. ಸೊ ಅಪೋಸಿಟ್ ಪಾರ್ಟಿ ನಿಮ್ಗೆ ಅಪೋಸ್ ಮಾಡಿರ್ಬೇಕು, ಅಗೇನ್ಸ್ಟ್ ಅಲ್ಲಿ ಇರಬೇಕು. ಸೊ ಪರ್ಪಸ್ ಏನು, ಡಿಸ್ಕ್ರಿಷನ್ ರೆಮಿಡಿ ಯೂಸ್ ಟು ಕ್ಲಿಯರ್ ಎನಿ ಕ್ಲೌಡ್ ಆರ್ ಅನ್ಸರ್ಟನಿಟಿ ಓವರ್ ಎ ಪರ್ಸನ್ಸ್ ಲೀಗಲ್ ಕ್ಯಾರೆಕ್ಟರ್ ವಿತೌಟ್ ನೆಸೆಸರ್ಲಿ ಗ್ರಾಂಟಿಂಗ್ ಕಾನ್ಸಿಕ್ವೆನ್ಷಿಯಲ್ ರಿಲೀಫ್. ಸೊ ಇಲ್ಲಿ ನಿಮಗೆ ಯಾವುದೇ ರೀತಿ ಲೈಕ್ ಕ್ಲಿಯರ್ ಇರಬೇಕು, ಎನಿ ಕ್ಲೌಡ್ ಆರ್ ಅನ್ಸರ್ಟೈನ್ ಏನಾದ್ರೂ ಇದ್ರೆ. ಸೊ ಅವಾಗ ಏನಾಗುತ್ತೆ, ಈ ಡಿಕ್ಲರೇಟರಿ ಡಿಗ್ರಿಯಿಂದ ಇಟ್ ಈಸ್ ಒಂದು ಎವಿಡೆನ್ಸ್ ತರ ಆಕ್ಟ್ ಆಗುತ್ತೆ ಅಂಡ್ ನೀವು ಪ್ರೂವ್ಡ್ ಅಲ್ಲ, ರಿಜಿಸ್ಟರ್ ಅಥವಾ ಕೋರ್ಟ್ ಅಲ್ಲಿ ನೀವು ಪ್ರೂವ್ ಮಾಡಿದ್ದೀರಿ. ಸೊ ನೆಕ್ಸ್ಟ್ ಇಸ್ ಇದರಲ್ಲಿ ನಿಮ್ಗೆ ಕಂಟಿನ್ಯೂಷನ್ ಏನೇನ್ ಬರುತ್ತೆ, ಒಂದು ಪ್ಲೆಂಟಿಫ್ ಅಂದ್ರೆ ಯಾರು, ಲೈಕ್ ಕೇಸ್ ಫೈಲ್ ಮಾಡ್ತಾರಲ್ಲ, ಯಾರು ಕೇಸ್ ಫೈಲ್ ಮಾಡ್ತಾರೆ ಅವ್ರನ್ನ ನಾವು ಪ್ಲೆಂಟಿಫ್ ಅಂತೀವಿ. ಹೂ ಕಂಪ್ಲೈನಿಂಗ್, ಸೊ ಎಂಟೈಟಲ್ಡ್ ಟು ಸ್ಪೆಸಿಫಿಕ್ ಲೀಗಲ್ ಕ್ಯಾರೆಕ್ಟರ್ ಆರ್ ರೈಟ್. ಸೊ ಇಲ್ಲಿ ಡಿಫೆಂಡೆಂಟ್ ಡಿನೈ ಮಾಡಿರ್ಬೇಕು. ಡಿಫೆಂಡೆಂಟ್ ಯಾರು, ಲೈಕ್ ಆಪೋಸಿಟ್ ಪಾರ್ಟಿ, ನಾವು ಯಾರ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ. ಸೊ ಡಿಫೆಂಡೆಂಟ್ ಡಿನೈಡ್ ಆರ್ ಇಸ್ ಇಂಟ್ರೆಸ್ಟೆಡ್ ಇನ್ ಡಿನೈಯಿಂಗ್ ದಟ್ ರೈಟ್. ಸೊ ಪ್ಲೆಂಟಿಫ್ ಏನು ಹೇಳ್ತಿದ್ದಾರೆ ಅದಕ್ಕೆ ಆಪೋಸ್ ಮಾಡಬೇಕು ಡಿಫೆಂಡೆಂಟ್. ಸೊ ಅವ್ರು ಆಪೋಸ್ ಮಾಡಿದ್ರು, ಅದಕ್ಕೆ ಅಲ್ವಾ ನೀವು ಕೇಸ್ ಫೈಲ್ ಮಾಡ್ತಿರೋದು, ಅಂದ್ರೆ ಡಿಕ್ಲರೇಟರಿ ಡಿಗ್ರಿ ಎಕ್ಸ್ಪೆಕ್ಟ್ ಮಾಡ್ತಿರೋದು ಫ್ರಮ್ ದ ಕೋರ್ಟ್. ಸೊ ಪ್ರೊವಿಷೋ ರಿಸ್ಟ್ರಿಕ್ಷನ್, court will not declare if plaintiff omits to seek further or consequential relief. ಬೈ ಚಾನ್ಸ್ ಇವಾಗ ರಾಂಗ್ ಇತ್ತು ಅಥವಾ ರಾಂಗ್ ಡಿಕ್ಲರೇಷನ್ ಇದ್ರೆ ಆಮೇಲೆ ಗೊತ್ತಾಯ್ತು ವೆರಿಫೈ ಮಾಡಿದ್ಮೇಲೆ, ಅವಾಗ ಏನ್ ಮಾಡ್ತಾರೆ, ಸೊ ಅವರು ಡಿಕ್ಲೇರ್ ಮಾಡಲ್ಲ. ಸೊ ಕೋರ್ಟ್ ವೆರಿಫೈ ವೆದರ್ ಇಟ್ ಈಸ್ ಟ್ರೂ ಆರ್ ನಾಟ್, ಲೇಟರ್ ಗಿವ್ ದ ಲೈಕ್ ಡಿಕ್ಲರೇಟರಿ ಡಿಗ್ರಿ. ಟ್ರೂ ಇದ್ರೆ ಕೊಡ್ತಾರೆ, ಟ್ರೂ ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ತಾರೆ. ಸೊ ಅದಾಗುತ್ತೆ. ನೆಕ್ಸ್ಟ್ ಸ್ಟೇಟ್ ಆಫ್ MP, ಇಲ್ಲಿ ನೀವು ಕೇಸ್ ಲಾ ಸೈಟ್ ಮಾಡಬೇಕು. ಸ್ಟೇಟ್ ಆಫ್ ಮಧ್ಯಪ್ರದೇಶ್ ವರ್ಸಸ್ ಮಂಗಿಲಾಲ್ ಶರ್ಮಾ 1998 ಕೇಸು. ಸೊ ಡಿಕ್ಲರೇಟರಿ ಡಿಗ್ರಿ ಮೇನ್ಲಿ ಡಿಕ್ಲೇರ್ಸ್ ಎಕ್ಸಿಸ್ಟಿಂಗ್ ರೈಟ್ಸ್. ಇಟ್ ರಿಮೂವ್ಸ್ ಎಕ್ಸಿಸ್ಟಿಂಗ್ ಡೌಟ್ಸ್
ರಿಗಾರ್ಡಿಂಗ್ ಸ್ಟೇಟಸ್ ಬಟ್ ಇಟ್ ಡಸ್ ನಾಟ್ ಕ್ರಿಯೇಟ್ ಅ ನ್ಯೂ ರೈಟ್. ಅಂದ್ರೆ ಏನು, ಲೈಕ್ ನನಗೆ ಪ್ರೀವಿಯಸ್ ಸ್ಟೇಟಸ್ ಏನಿದೆ ಸಿಗ್ಬೇಕಾಗಿದ್ದು ಸಿಕ್ಕಿಲ್ಲ, ಅದಕ್ಕೆ ನಾನು ಏನ್ ಮಾಡ್ತೀನಿ, ಡಿಕ್ಲರೇಟರಿ ಡಿಗ್ರಿಗೆ ಕೇಸ್ ಫೈಲ್ ಮಾಡ್ತೀನಿ ಆಸ್ ಅ ಪ್ಲೇಂಟಿಫ್ ಡಿಫೆಂಡೆಂಟ್ ಮೇಲೆ. ಸೊ ಅಂದ್ರೆ ಆ ರೈಟ್ ನನಗೆ ಸಿಕ್ಕಿದ ಮೇಲೆ ನಾನು ತಿರ್ಗಾ ಅದ್ರ ಮೇಲೆ ನ್ಯೂ ರೈಟ್ಸ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಇವಾಗ ಎಕ್ಸಾಂಪಲ್, ಮ್ಯಾರೇಜ್ ಆಗಿದೆ ಅಂತ ನನಗೆ ಡಿಕ್ಲರೇಷನ್ ಬಂದ್ಮೇಲೆ ಐ ಕಾಂಟ್ ಆಸ್ಕ್ ಫಾರ್ ಅನದರ್ ನ್ಯೂ ರೈಟ್ಸ್. ಸೊ ನನಗೆ ಇದು ಸಿಕ್ತು, ಡಿಕ್ಲರೇಷನ್ ಸಿಕ್ತು ಫಾರ್ ಎ ಪ್ರೀವಿಯಸ್ ರೈಟ್. ಸೊ ಅದು ಈ ಕೇಸ್ ಹೇಳಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ 8B, ಕ್ವಾಂಟಮ್ ಮೆರಿಟ್. ಸೊ ಪ್ರಮಾಣದಂತೆ ಪ್ರತಿಫಲ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಕಾಂಟ್ರಾಕ್ಟ್ ಲಾ. ಸೊ ಕ್ವಾಂಟಮ್ ಮೆರಿಟ್ ಮೀನಿಂಗ್ ಏನು ಅಂದ್ರೆ, ಆಸ್ ಮಚ್ ಆಸ್ he has earned, he or she so has earned, or according to the quantity of work done. ಅಂದ್ರೆ ಏನು, ಲೈಕ್ ಎಷ್ಟು ಆಗಿದೆಯೋ ಅಷ್ಟು ಅರ್ನ್ ಮಾಡೋದು, ಲೈಕ್ ಅರ್ನ್ ಮಾಡ್ಕೊಂತೀವಿ ಯಾವಾಗ, ಲೈಕ್ ಕ್ವಾಂಟಿಟಿ ಆಫ್ ವರ್ಕ್ ಮೇಲೆ. ಲೆಸ್ ಸೇ ಒಂದು ಎಕ್ಸಾಂಪಲ್, 10 hour ವರ್ಕ್ ಪ್ರಾಜೆಕ್ಟು ನಾನು ನಿಮಗೆ ಕೊಟ್ಟಿದ್ದೀನಿ, ಲೆಸ್ ಸೇ ಎಕ್ಸಾಂಪಲ್. ಬಟ್ ನೀವು 10 ಅವರ್ಸ್ಗೆ ನಾನು ಫಿಕ್ಸ್ ಮಾಡಿರ್ತೀನಿ ನಿಮಗೆ, ಐ ವಿಲ್ ಪೇ ಜಸ್ಟ್ ಟೇಕ್ ಎಕ್ಸಾಂಪಲ್ 1 hour 50 ರೂಪಿ, ಜಸ್ಟ್ ಎಕ್ಸಾಂಪಲ್ ಫಿಗರು. ಸೊ 10 hour 500 ರೂಪಿ. ಇವಾಗ ನೀವು ಅದನ್ನ 7 hour ಒಳಗೆ ಸ್ಟಾಪ್ ಮಾಡಿಬಿಡ್ತೀರಾ, ಲೈಕ್ ಯು ವಿಲ್ ನಾಟ್ ಕಂಟಿನ್ಯೂ ಟು ವರ್ಕ್. ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋಕ್ಕೆ 10 hours ಆಗ್ತಿಲ್ಲ, ಅಥವಾ ನಿಮಗೆ ಡಿಸಪಾಯಿಂಟ್ ಆಯಿತು, ಆ ವರ್ಕ್ ಮಾಡುವಾಗ ನಿಮಗೆ ಬೋರ್ ಆಗಿಬಿಡ್ತು, ಲೈಕ್ ಇಂಟ್ರೆಸ್ಟ್ ಹೊಟ್ಟೋಯ್ತು, ಎನಿ ರೀಸನ್ಸ್, ಬಟ್ 7 hours ಅಲ್ಲಿ ಸ್ಟಾಪ್ ಮಾಡಿಬಿಟ್ರಿ. ಸೊ ವಾಟ್ ಶುಡ್ ಐ ಡು? ಕ್ವಾಂಟಮ್ ಮೆರಿಟ್ ಪ್ರಕಾರ ನಾನು ನಿಮಗೆ ಲೈಕ್ 350 ರೂಪಿ ಪೇ ಮಾಡಬೇಕು. ಪರ್ ಅವರ್ 50 ಅಂದರೆ 7 hour ವರ್ಕ್ ಮಾಡಿದ್ದೀರಾ ಅಲ್ವಾ, 50 × 7 350 ರೂಪಿ ಪೇ ಮಾಡಬೇಕು. ಇವಾಗ ನಾನು 350 ಪೇ ಮಾಡಿದೆ, ಸೊ ನೀವು ಕಂಪ್ಲೀಟ್ ವರ್ಕ್ ಮಾಡಿಲ್ಲ, ಐ ವಿಲ್ ನಾಟ್ ಪೇ ಎನಿಥಿಂಗ್ ಅಂತ ಹೇಳಿದ್ರೆ ಏನಾಗುತ್ತೆ, ಅದು ರಾಂಗ್ ಆಗುತ್ತಲ್ಲ. ಲೈಕ್ ಎಂಪ್ಲಾಯರು, ಸೊ ನಾನು ಎಂಪ್ಲಾಯರ್, ಆಸ್ ಎ ಎಂಪ್ಲಾಯರ್, ಯು ಆರ್ ಎಂಪ್ಲಾಯಿ. ಸೊ ಇದೇನಾಗುತ್ತೆ, ಲೈಕ್ ಆಸ್ ಪರ್ ಅವರ್ಸು, like as much as he earned ಅಥವಾ ಅಕಾರ್ಡಿಂಗ್ ಟು ಕ್ವಾಂಟಿಟಿ ಆಫ್ ವರ್ಕ್ ಡನ್. ಸೊ 7 hours ವರ್ಕ್ ಆಗಿದೆ ಅಷ್ಟಕ್ಕೆ ಮಾತ್ರ ಪೇ ಮಾಡೋದು. ಲೈಕ್ ಲೇಬರ್ಗೆ ಮಾಡ್ತಾರಲ್ಲ ಇಂಡಸ್ಟ್ರೀಸ್ ಅಲ್ಲಿ, ನಂಬರ್ ಆಫ್ ವರ್ಕಿಂಗ್ ಅವರ್ಸ್ ಎಷ್ಟು, ಸೊ ವೇಜ್ ರೇಟ್ ಎಷ್ಟು ಮಲ್ಟಿಪ್ಲೈ ಮಾಡ್ತಾರಲ್ಲ, ಸೇಮ್. ಬಟ್ ಇದ್ರಲ್ಲಿ ಏನು ಅಂದ್ರೆ, ಲೈಕ್ ನೀವು ಒಂದು ಟಾಸ್ಕ್ ಕೊಟ್ಟಿರ್ತಾರೆ, ಸೊ ಅಲ್ಲಿ ನೀವು ಆಲ್ಮೋಸ್ಟ್ ಮಾಡಿರ್ತೀರಾ ಬಟ್ ಕಂಪ್ಲೀಟ್ ಮಾಡಿರಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಫುಲ್ ಪೇ ಮಾಡಿದೆ, ಅದಕ್ಕೆ ಎಷ್ಟು ಪೇ ಮಾಡಬೇಕು, ಕ್ವಾಂಟಿಟಿ ಆಫ್ ವರ್ಕ್ ಡನ್ ಮೇಲೆ ಅಷ್ಟು ಪೇ ಮಾಡೋದು, ಅದನ್ನ ನಾವು ಕ್ವಾಂಟಮ್ ಮೆರಿಟ್ ಅಂತೀವಿ. ಸೊ ನೇಚರ್ ಅಂಡ್ ಪರ್ಪಸ್ ಏನು, ರೆಸ್ಟಿಟ್ಯೂಷನರಿ ರೆಮಿಡಿ ರೂಟೆಡ್ ಇನ್ ಇಕ್ವಿಟಿ ಅಂಡ್ ಕ್ವಾಸಿ ಕಾಂಟ್ರಾಕ್ಟ್, ಅಲೋಸ್ ರಿಕವರಿ ರೀಸನಬಲ್ ಕಂಪನ್ಸೇಷನ್ ಫಾರ್ ಸರ್ವಿಸಸ್ rendered when a contract is breached, voided or discharged. ಸೊ ಇಲ್ಲಿ ಏನಾಗುತ್ತೆ, ರೆಮಿಡಿ ನೋಟೆಡ್ ಇನ್ ಇಕ್ವಿಟಿ. ಸೊ ಒಂದು ನಿಮಗೆ ಇಕ್ವಿಟಿ ಮತ್ತೆ ಕ್ವಾಸಿ ಕಾಂಟ್ರಾಕ್ಟ್. ಕ್ವಾಸಿ ಕಾಂಟ್ರಾಕ್ಟ್ ಅಂದ್ರೆ ಏನು, ಎಕ್ಸ್ಪೆಕ್ಟ್ ಮಾಡಿರಲ್ಲ ನೀವು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾಂಟ್ರಾಕ್ಟ್ ಆಗ್ಬಿಡುತ್ತೆ, ದಟ್ ಈಸ್ ಕ್ವಾಸಿ ಕಾಂಟ್ರಾಕ್ಟ್. ಸೊ ಅಲೋಸ್ ರಿಕವರಿ ಆಫ್ ರೀಸನಬಲ್ ಕಂಪನ್ಸೇಷನ್. ಸೊ ಇವಾಗ ನೀವು 10 hours ಮಾಡ್ಬೇಕು ಅನ್ಕೊಂಡಿರ್ತೀರಾ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು 10 hours ಮಾಡೋಕ್ಕಾಗಿಲ್ಲ, ಅದು ಕಂಪ್ಲೀಟ್ ಆಗಿಲ್ಲ ಟಾಸ್ಕ್. ಸೊ ಅವಾಗ ಏನಾಗುತ್ತೆ, ಲೈಕ್ ಎಷ್ಟು ಮಾಡಿದ್ದೀರಾ ಎಷ್ಟು ಅವರ್, ರೀಸನಬಲ್ ಕಂಪನ್ಸೇಷನ್ ಕೊಡ್ಬೇಕಲ್ಲ. ಲೈಕ್ ಅದನ್ನ ನಾನೇನು 10 hour ಕೊಡ್ಬೇಕು ಅನ್ಕೊಂಡೆ, ಅದನ್ನ ಪರ್ ಅವರ್ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಅವರ್ ಮಾಡಿದ್ರೆ ಅಷ್ಟವರೆಗೆ ಅಮೌಂಟ್ ಕೊಡೋದು ರೀಸನಬಲ್ ಕಂಪನ್ಸೇಷನ್. ಫಾರ್ ಸರ್ವಿಸ್ ರೆಂಡರ್ಡ್ ವೆನ್ ಎ ಕಾಂಟ್ರಾಕ್ಟ್ ಇಸ್ ಬ್ರೀಚ್. ಸೊ ಅಂದ್ರೆ ನೀವು 10 hour ಮಾಡಿಲ್ಲ, ಅದು ಬ್ರೀಚ್ ಆಯ್ತಲ್ಲ, ಬ್ರೀಚ್ ಆಫ್ ಕಾಂಟ್ರಾಕ್ಟ್, ಅಥವಾ ವಾಯ್ಡೆಡ್ ಆರ್ ಡಿಸ್ಚಾರ್ಜ್ಡ್. ಸೊ ನೀವು ಮಾಡಲ್ಲ ಅಂತ ಹೇಳಿದ್ರಿ, ಸೊ ಅವಾಗ ಏನಾಗುತ್ತೆ, ಐ ಶುಡ್ ಪೇ, ದಟ್ ಈಸ್ ಎಂಪ್ಲಾಯರ್ ಶುಡ್ ಪೇ ಟು ದ ಎಂಪ್ಲಾಯಿ ರೀಸನಬಲ್ ಕಂಪನ್ಸೇಷನ್, ದಟ್ ಈಸ್ ಕ್ವಾಂಟಮ್ ಮೆರಿಟ್. ಸೊ ಇದು ಇಂಡಿವಿಜುವಲ್ ಕಾಂಟ್ರಾಕ್ಟ್ ರಾಂಗ್ಫುಲಿ ಟರ್ಮಿನೇಟೆಡ್ ಆಫ್ಟರ್ ಪಾರ್ಷಿಯಲ್ ಪರ್ಫಾರ್ಮೆನ್ಸ್. ಸೊ ಕಾಂಟ್ರಾಕ್ಟ್ ಏನಾದರೂ ಪಾರ್ಷಿಯಲ್ ಪರ್ಫಾರ್ಮೆನ್ಸ್ ಸ್ವಲ್ಪ ಕೆಲಸ ಬಿಟ್ಬಿಟ್ರೆ ಅವಾಗ ಏನ್ ಸೊಲ್ಯೂಷನ್, ಲೈಕ್ ಕ್ವಾಂಟಮ್ ಮೆರಿಟ್ ಪ್ರಕಾರ ರೀಸನಬಲ್ ಕಂಪನ್ಸೇಷನ್. ವರ್ಕ್ ಡನ್ ಅಂಡರ್ ಕಾಂಟ್ರಾಕ್ಟ್ discovered to be void, section 65. So section 65 next to enjoyment of a non-gratuitous act, section 70 of Indian Contract Act. ಸೊ ಇಲ್ಲಿ ಸೆಕ್ಷನ್ 65 ಏನ್ ಹೇಳುತ್ತೆ, ದ ಆಬ್ಲಿಗೇಷನ್ ಏನಿರುತ್ತೆ
ಆಫ್ ದ ಕಾಂಟ್ರಾಕ್ಟ್ ಲೈಕ್ ಅಡ್ವಾಂಟೇಜ್ ತಗೊಂಡಿದಾರಲ್ಲ ಇಲ್ಲಿ. ಸೊ ಆ ಅಡ್ವಾಂಟೇಜ್ ಅಂದ್ರೆ ಎಷ್ಟು ವರ್ಕ್ ಡನ್ ಆಗಿದೆ ಆ ವರ್ಕ್ಗೆ ರೀಸನಬಲ್ ಪೇ ಮಾಡಬೇಕು ಈವನ್ ಇನ್ ದ ವಾಯ್ಡ್ ಕಾಂಟ್ರಾಕ್ಟ್ ಅಲ್ಲಿ. ಬಿಕಾಸ್ ಅವ್ರು ಏನ್ ಮಾಡಿರ್ತಾರೆ ಕೆಲಸ, ಅವ್ರದ್ದು ಏನ್ ಇದ್ರ ಏಮ್ ಇರುತ್ತೆ ಲೈಕ್ ಬಿಕಾಸ್ ಆಫ್ ಮನಿ. ಲೈಕ್ ನಾನ್ ಗ್ರಾಟಿಟ್ಯೂಸ್ ಅಂತೀವಿ. ಗ್ರಾಟಿಟ್ಯೂಸ್ ಅಂದ್ರೆ ಏನು? ಲೈಕ್ ಫಾರ್ ಗಿಫ್ಟ್, ಆ ಗಿಫ್ಟ್ ನ ನಾವು ಗ್ರಾಟಿಟ್ಯೂಸ್ ಅಂತೀವಿ. ಎಕ್ಸ್ಪೆಕ್ಟೇಷನ್ ಏನಿರಲ್ಲ ಇನ್ ರಿಟರ್ನ್. ಬಟ್ ನಾನ್ ಗ್ರಾಟಿಟ್ಯೂಸ್ ಅಲ್ಲಿ ನಿಮ್ಗೆ ಇದಿರುತ್ತೆ, ಕನ್ಸಿಡರೇಷನ್ ಇರುತ್ತೆ. ಯು ನೀಡ್ ಟು ವರ್ಕ್, ಐ ನೀಡ್ ಟು ಪೇ. ಅದೇನಾಗುತ್ತೆ ಕನ್ಸಿಡರೇಷನ್. ಸೊ ಪ್ಲಾಂಚೆ ವರ್ಸಸ್ ಕೂಲ್ಬಾಂಡ್ 1831 ಕೇಸ್. ಸೊ ಆಥರ್ ರೋಟ್ ಅ ಬುಕ್. ಸೊ ಪಾರ್ಟ್ ಆಫ್ ಬುಕ್ ಬರೆದ್ರು. ಪಬ್ಲಿಷರ್ ಅಬಂಡನ್ಡ್ ದ ಸೀರೀಸ್. ಸೊ ಪಬ್ಲಿಷರ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳಿರ್ತಾರೋ ಒಪ್ಕೊಂಡಿರ್ತಾರೆ, ನೀವು ಬುಕ್ ಬರೀರಿ ನಾವು ಪಬ್ಲಿಷ್ ಮಾಡ್ತೀವಿ. ಸೊ ಆಥರ್ ಅರ್ಧ ಬರೆದ್ಮೇಲೆ ಆಲ್ಮೋಸ್ಟ್ ಬರೀ ಕಂಪ್ಲೀಟ್ ಮಾಡಕ್ ಮುಂಚೆ ಸೊ ಅವ್ರು ವರ್ಕ್ ಸ್ಟಾರ್ಟ್ ಮಾಡಿ ಇನ್ನೇನ್ ಮುಗಿಸೋಷ್ಟೊಳಗೆ ಪಬ್ಲಿಷರ್ ಏನೇನ್ ಹೇಳ್ತಾರೆ ಅಂದ್ರೆ, ಸೊ ನೀವು ಬುಕ್ ಬರ್ದಿದ್ದೀರಲ್ಲ, ಎಲ್ಲ ಬರೀತಾ ಇದ್ದೀರಲ್ಲ, ನಾವು ಪಬ್ಲಿಷ್ ಮಾಡಲ್ಲ, ಬೇರೆ ಒಬ್ರ ಹತ್ರ ಪಬ್ಲಿಷ್ ಮಾಡಿಸ್ಕೊಳ್ಳಿ, ಅಥವಾ ನೀವು ಸ್ಟಾಪ್ ಮಾಡ್ಬೋದು ನೀವು ಬರೆಯೋದು, ಅದ್ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಬಟ್ ನಾವು ಪಬ್ಲಿಷ್ ಮಾಡಲ್ಲ ಅಂತ ಆಮೇಲೆ ಚೇಂಜ್ ಮಾಡ್ಬಿಡ್ತಾರೆ. ಲೈಕ್ ಬ್ರೀಚ್ ಆಯ್ತಲ್ಲ, ಅದು ಬಿಗಿನಿಂಗ್ ಅಲ್ಲಿ ಒಪ್ಕೊಂಡಿದ್ದಕ್ಕೆ ಅವ್ರು ಬರೆಯೋದು ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲಿ ಕೋರ್ಟ್ ಏನ್ ಹೇಳುತ್ತೆ, ಆಥರ್ ಈಸ್ ಎಂಟೈಟಲ್ ಟು ಕ್ಲೇಮ್ ಕಂಪನ್ಸೇಷನ್ ಆನ್ ಎ ಕ್ವಾಂಟಮ್ ಮೆರಿಟ್. ಅಂದ್ರೆ ಎಷ್ಟು ಬರ್ದಿದ್ದಾರೆ ಅಲ್ಲಿವರೆಗಾದ್ರೂ ನೀವು ಯಾರು ಪಬ್ಲಿಷರು ಕಂಪನ್ಸೇಟ್ ಮಾಡಬೇಕು. ಸೊ ಬೇಸಿಸ್ ಫಾರ್ ಅ ವರ್ಕ್ ಆಲ್ರೆಡಿ ಕಂಪ್ಲೀಟೆಡ್, ಅಂದ್ರೆ ಎಷ್ಟು ವರ್ಕ್ ಕಂಪ್ಲೀಟ್ ಆಗಿದೆ ಅಷ್ಟಕ್ಕೆ. ಆಮೇಲೆ ಇನ್ನು ರಿಮೈನಿಂಗ್ ವರ್ಕು ಅವ್ರು ರಿಮೈನಿಂಗ್ ಮಾಡಿಕೊಂಡು ಬೇರೆ ಪಬ್ಲಿಷರ್ನ ಹುಡುಕೋಬಹುದು. ಬಟ್ ಎಷ್ಟಾಗಿದೆ ಅಲ್ಲಿವರೆಗೂ ಇವರು ಪಬ್ಲಿಷರ್ ಲ್ಯಾಬಲ್ ಆಗ್ಬಿಡುತ್ತೆ. ಸೊ ಅದು ಕ್ವಾಂಟಮ್ ಮೆರಿಟ್ ಪ್ರಕಾರ. ನೆಕ್ಸ್ಟ್ ವಾಯ್ಡ್ ಕಾಂಟ್ರಾಕ್ಟ್ ಬರುತ್ತೆ. ಸೊ ಶೂನ್ಯ ಕರಾರು. ಸೊ ಟೈಮ್ ಮೇಕಿಂಗ್ ಇದು ನೋಡೋಣ ಡೆಫಿನೇಷನ್ ಏನು. ಅ ಕಾಂಟ್ರಾಕ್ಟ್ ವಿಚ್ ಸೀಸಸ್ ಟು ಬಿ ಎನ್ಫೋರ್ಸಬಲ್ ಬೈ ಲಾ ಬಿಕಮ್ಸ್ ವಾಯ್ಡ್ ವೆನ್ ಇಟ್ ಸೀಸಸ್ ಟು ಬಿ ಎನ್ಫೋರ್ಸಬಲ್. ಸೆಕ್ಷನ್ 2J ಹೇಳುತ್ತೆ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್. ಸೊ ಅಂದ್ರೆ ಏನು, ಲೈಕ್ ವಾಯ್ಡ್ ಕಾಂಟ್ರಾಕ್ಟ್ ಏನು, ಅದು ಯಾವ್ದು ಎನ್ಫೋರ್ಸ್ ಆಗಲ್ಲ ಅದನ್ನ ನಾವು ವಾಯ್ಡ್ ಕಾಂಟ್ರಾಕ್ಟ್ ಅಂತೀವಿ. ಅಥವಾ ನಾವು ಸೀಸ್ ಮಾಡ್ಬಿಡೋದು, ಲೈಕ್ ಅದನ್ನ ನಾವು ಎನ್ಫೋರ್ಸ್ ಮಾಡದೆ. ಸೊ ಇವತ್ವರೆಗೂ ಆ ಕಾಂಟ್ರಾಕ್ಟ್ ಲೀಗಲ್ ಇದ್ರು, ಅದು ಇನ್ ಮುಂದೆ ಏನಾದ್ರು ಇಲ್ಲಿಗಲ್ ಆಗ್ಬಿಟ್ರೆ, ಲೈಕ್ ಪಾರ್ಲಿಮೆಂಟ್ ಚೇಂಜ್ ಮಾಡ್ಬಿಟ್ರೆ, ಸ್ಟೇಟ್ ಲೆಜಿಸ್ಲೇಚರ್ ಇನ್ ಮುಂದೆ ಇಲ್ಲ ಅಲೋ ಇಲ್ಲ, ಸೊ ಬ್ಯಾನ್ ಮಾಡೋಣ, ಈ ತರ ಆದ್ರೆ ಏನಾಗುತ್ತೆ, ಅದು ವಾಯ್ಡ್ ಆಗ್ಬಿಡುತ್ತೆ. ಸೊ ಅದನ್ನ ವಾಯ್ಡ್ ಕಾಂಟ್ರಾಕ್ಟ್ ಅಂತೀವಿ. ವಿಚ್ ಇಸ್ ಇನ್ವ್ಯಾಲಿಡ್. ಇನ್ನು ಮುಂದೆ ಅದು ವ್ಯಾಲಿಡ್ ಆಗಲ್ಲ, ಇಷ್ಟು ದಿವಸ ಆಗಿತ್ತು, ಅಥವಾ ಅದನ್ನ ಇನ್ ಫ್ರಂಟ್ ಆಫ್ ದಲ್ಲ, ಅದಕ್ಕೆ ಏನು ವ್ಯಾಲ್ಯೂ ಇಲ್ಲ. ಸೊ ರೆಮಿಡಿ ಏನು, ಸೆಕ್ಷನ್ 65. ಸೊ ಎನಿ ಪರ್ಸನ್ ಹೂ ರಿಸೀವ್ ಅನ್ ಅಡ್ವಾಂಟೇಜ್ ಅಂಡರ್ ಅ ವಾಯ್ಡ್ ಕಾಂಟ್ರಾಕ್ಟ್ ಇಸ್ ಬೌಂಡ್ ಟು ರಿಸ್ಟೋರ್ ಇಟ್ ಆರ್ ಮೇಕ್ ಇಟ್. ಸೊ ಯಾವುದೇ ವಾಯ್ಡ್ ಕಾಂಟ್ರಾಕ್ಟ್ ಮಾಡ್ಕೊಂಡ್ರೆ, ಇನ್ನೊಬ್ಬರ ಜೊತೆ ಟ್ರಾನ್ಸಾಕ್ಷನ್ ಆಗಿದ್ರೆ ಅದನ್ನ ರಿಟರ್ನ್ ಮಾಡ್ಬೇಕು, ರಿಕವರಿ. ಲೈಕ್ ಎಕ್ಸಾಂಪಲ್, ಇವಾಗ ನಾನು ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದೆ. ಸೊ ಆ ಪ್ರಾಡಕ್ಟ್ ಇಲ್ಲಿಗಲ್ ಅಂತ ಬಂತು, ವೈಡ್ ಕಾಂಟ್ರಾಕ್ಟ್ ಆಗೋಯ್ತು. ಸೊ ನನಗೆ ಅವಾಗ ಗೊತ್ತಿರ್ಲಿಲ್ಲ, ಲಾ ಆಮೇಲೆ ಚೇಂಜ್ ಆಯ್ತಲ್ಲ. ಸೊ ಇವಾಗ ನಾನು ಆ ಪ್ರಾಡಕ್ಟ್ ವಾಪಸ್ ಕೊಟ್ಬಿಡ್ತೀನಿ, ಅಮೌಂಟ್ ನನಗೆ ವಾಪಸ್ ಕೊಡ್ಬೇಕು ಅವ್ರು. ಅದೇನಾಯ್ತು, ರಿಕವರಿ. ಇನ್ನೊಂದು ಎಕ್ಸಾಂಪಲ್, ಲೈಕ್ ಲಾಟ್ರಿ ಪರ್ಚೇಸ್ ಮಾಡೋದು. ಫಸ್ಟ್ ಇಲ್ಲೀಗಲ್ ಇತ್ತು, ಪರ್ಚೇಸ್ ಆದಮೇಲೆ ಇನ್ನೇನು ಶಾಪಿಗೆ ಕೊಡಕ್ ಹೋಗಕ್ ಮುಂಚೆ ಅದೇನು ಇನ್ವ್ಯಾಲಿಡ್ ಅಥವಾ ಇಲ್ಲಿಗಲ್ ಅಂತ ಗೌರ್ಮೆಂಟ್ ಅನೌನ್ಸ್ ಮಾಡ್ಬಿಟ್ಟು, ಅವಾಗ ನಾನು ಆ ಲಾಟ್ರಿನ ವಾಪಸ್ ಕೊಟ್ಬಿಟ್ಟು ಮನಿ ರಿಕವರ್ ಮಾಡ್ಕೋಬೇಕು. ಸೊ ಇದು ರೆಮಿಡಿ ಸೊಲ್ಯೂಷನ್ಸ್. ಸೊ ಇಲ್ಲೇನಾಗುತ್ತೆ, ವಾಯ್ಡ್ ಅಗ್ರಿಮೆಂಟ್. ಸೊ ವಾಯ್ಡ್ ಅಗ್ರಿಮೆಂಟೇ ಬೇರೆ, ವಾಯ್ಡ್ ಕಾಂಟ್ರಾಕ್ಟೇ ಬೇರೆ. ಸೊ ನೀವು ಓದಿರ್ತೀರಲ್ಲ, ಆಲ್ ಕಾಂಟ್ರಾಕ್ಟ್ಸ್ ಆರ್ ಅಗ್ರಿಮೆಂಟ್ ಬಟ್ ಆಲ್ ಅಗ್ರಿಮೆಂಟ್ಸ್ ಆರ್ ನಾಟ್ ಕಾಂಟ್ರಾಕ್ಟ್. ಅಂದ್ರೆ ಇಲ್ಲಿ ಏನಾಗುತ್ತೆ, ಅಗ್ರಿಮೆಂಟೇ ಬೇರೆ, ಕಾಂಟ್ರಾಕ್ಟೇ ಬೇರೆ. ನಾರ್ಮಲಿ ಜನರಲಿ ಪೀಪಲ್ ಏನ್ ಅನ್ಕೊಂತಾರೆ, ಕಾಂಟ್ರಾಕ್ಟು ಮತ್ತೆ ಅಗ್ರಿಮೆಂಟ್ ಸಿನಾನಿಮ್ಸ್ ಸೇಮ್ ಅನ್ಕೊಂತಾರೆ. ಬಟ್ ಆಸ್ ಎ ಲಾ ಸ್ಟೂಡೆಂಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್. ಸೊ ಇಲ್ಲಿ ಕಾಂಟ್ರಾಕ್ಟ್ ಅಂದ್ರೆ ಏನು, ಇದು ಎನ್ಫೋರ್ಸಬಲ್ ಆಗುತ್ತೆ, ಟೋಟಲಿ ಎನ್ಫೋರ್ಸಬಲ್. ಅಗ್ರಿಮೆಂಟ್ ಅಂದ್ರೆ ಲೈಕ್ ಅದು ಎನ್ಫೋರ್ಸಬಲ್ ಆಗಲ್ಲ ಯಾವಾಗ್ಲೂ, ಅದು ಬಿಟ್ವೀನ್ ದ ಪಾರ್ಟೀಸ್ ಇರುತ್ತೆ. ಲೈಕ್ ಅದು ಲೀಗಲಿ ಸ್ಟ್ರಿಕ್ಟ್ ಇರಲ್ಲ ಅಗ್ರಿಮೆಂಟ್, ಮತ್ತೆ ಬಿಟ್ವೀನ್ ದ ಪಾರ್ಟೀಸ್ ಇರೋದ್ರಿಂದ ಇದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗುತ್ತೆ ಅಗ್ರಿಮೆಂಟ್. ಬಟ್ ಕಾಂಟ್ರಾಕ್ಟ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ. ಸೊ ನೀವು ಅದು ಸೀಲ್ ಆಗಿರುತ್ತೆ, ಸೈನ್ ಆಗಿರುತ್ತೆ, ಅಥವಾ ಅದನ್ನ ನಾವೇನ್ ಹೇಳ್ತಿದೀವಿ ಅದಕ್ಕೆ ಸೈನ್ ಮಾಡಿದ್ಮೇಲೆ ಅದು ಬೌಂಡ್ ಆಗ್ಬಿಡುತ್ತೆ, ಎನ್ಫೋರ್ಸಬಲ್ ಆಗ್ಬಿಡುತ್ತೆ ಇನ್ ಫ್ರಂಟ್ ಆಫ್ ದ ಲಾ.
ಸೊ ವಾಯ್ಡ್ ಅಬ್ ಇನಿಷಿಯೋ ಅಗ್ರಿಮೆಂಟ್ ಫ್ರಮ್ ದ ವೆರಿ ಬಿಗಿನಿಂಗ್ ಅಲ್ಲಿ ಇಲ್ಲಿ ಏನಾಗುತ್ತೆ ಪರ್ಫೆಕ್ಟ್ಲಿ ವ್ಯಾಲಿಡ್ ಲೀಗಲ್ ಅಂಡ್ ಬೈಂಡಿಂಗ್ ವೆನ್ ಇನಿಷಿಯಲಿ ಮೇಡ್. ಸೊ ಇದು ಇನಿಷಿಯಲಿ ಮೇಡ್. ಸೊ ಇಲ್ಲಿಗಲ್ ಅಗ್ರಿಮೆಂಟ್ ಏನಾದ್ರು ಮಾಡ್ಕೊಂಡ್ರೆ ಅದು ಇನ್ ದ ಬಿಗಿನಿಂಗೇ ವಾಯ್ಡ್ ಅಬ್ ಇನಿಷಿಯೋ. ಸೊ ಕಾಂಟ್ರಾಕ್ಟ್ ಕೂಡ ಅಷ್ಟೇ, ನೀವು ಇಲ್ಲಿಗಲ್ ಏನಾದ್ರು ಲೈಕ್ ವ್ಯಾಲಿಡ್ ಇಲ್ಲದೆ ಇರೋದನ್ನ ಮಾಡ್ಕೊಂಡ್ಬಿಟ್ರೆ, ಲೈಕ್ ಮೈನರ್ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡು ಲೈಕ್ ಲಾಸ್ ಬಂದ್ರು ಅವ್ರ ಹತ್ರ ಶೇರ್ ಕೇಳಿದ್ರೆ ಅದೇನಾಗ್ಬಿಡುತ್ತೆ ವಾಯ್ಡ್ ಅಬ್ ಇನಿಷಿಯೋ. ಯಾಕಂದ್ರೆ ನೀವು ಪ್ರಾಫಿಟ್ ಅಲ್ಲಿ ಮಾತ್ರ ಶೇರ್ ಮಾಡಬೇಕು. ಲೈಕ್ ಇನ್ನೊಂದು ಎಕ್ಸಾಂಪಲ್, ಲೋನ್ ಕೊಟ್ಬಿಟ್ಟು ಮೈನರ್ಗೆ, ಸೊ ಅದನ್ನ ರಿಕವರಿ ಮಾಡೋದು, ಅದೇನಾಗ್ಬಿಡುತ್ತೆ ವಾಯ್ಡ್ ಅಬ್ ಇನಿಷಿಯೋ ಆಗ್ಬಿಡುತ್ತೆ. ಸೊ ಇಲ್ಲಿ ವಾಯ್ಡ್ ಅಗ್ರಿಮೆಂಟ್ ಏನು, ನೆವರ್ ಪೊಸೆಸ್ ಎನಿ ಲೀಗಲ್ ವ್ಯಾಲಿಡಿಟಿ, ಇಟ್ ವಾಸ್ ಎ ಡೆಡ್ ಆನ್ ಅರೈವಲ್ಸ್. ಸೊ ಇದು ವಾಯ್ಡ್ ಕಾಂಟ್ರಾಕ್ಟ್ ಏನಾಗುತ್ತೆ, ಬಿಕಮ್ ಅನ್ಎನ್ಫೋರ್ಸಬಲ್ ಅಟ್ ಎ ಲೇಟರ್ ಸ್ಟೇಜ್ ಡ್ಯೂ ಟು ಸಬ್ಸಿಕ್ವೆಂಟ್ ಚೇಂಜಸ್ ಆರ್ ಇಂಪಾಸಿಬಿಲಿಟಿ. ಸೊ ಬಿಗಿನಿಂಗ್ ಅಲ್ಲಿ ಅದು ವ್ಯಾಲಿಡ್ ಇರ್ಬೋದು, ಫ್ಯೂಚರ್ ಅಲ್ಲಿ ಅದೇನಾದ್ರು ಇನ್ವ್ಯಾಲಿಡ್ ಆದ್ರೆ ವಾಯ್ಡ್ ಕಾಂಟ್ರಾಕ್ಟ್ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ಇಲ್ಲಿ ಗ್ರೌಂಡ್ಸ್ ಫಾರ್ ಕಾಂಟ್ರಾಕ್ಟ್ ಬಿಕಮಿಂಗ್ ವಾಯ್ಡ್. ಸೊ ನಾನು ಹೇಳಿದ್ನಲ್ಲ, ಸೂಪರ್ ಇಂಪಾಸಿಬಿಲಿಟಿ ಕಾಂಟ್ರಾಕ್ಟ್ ಏನಾದ್ರು ಯಾವಾಗ ವಾಯ್ಡ್ ಆಗ್ಬೋದು ಅಂತ, ಲೈಕ್ ಶೂನ್ಯ ಕರಾರು ಯಾವಾಗ ಆಗುತ್ತೆ, ಒಂದು ಇಂಪಾಸಿಬಿಲಿಟಿ ಬಂದಾಗ. ಸೆಕ್ಷನ್ 56 ಎಕ್ಸಾಂಪಲ್, ಕಂಪ್ಲೀಟ್ ಡಿಸ್ಟ್ರಕ್ಷನ್ ಆಫ್ ಎ ಸಬ್ಜೆಕ್ಟ್ ಮ್ಯಾಟರ್. ಸೊ ಲೆಟ್ಸ್ ಟೇಕ್ ಅ ಎಕ್ಸಾಂಪಲ್. ಸೊ ಮಿಸ್ಟರ್ ಎ ಹೇಳ್ತಾರೆ, ಐ ವಿಲ್ ಗಿವ್ ಯು 10,000 ರೂಪಿ. ನನಗೆ ಹೇಳ್ತಾರೆ ಮಿಸ್ಟರ್ ಎ that Shivrakash, I will give you 10,000 rupees. You need to marry my daughter, Mr. A. ಸೊ ನಾನೇನ್ ಮಾಡ್ತೀನಿ, ಅಮೌಂಟ್ ತಗೊಂಡ್ಬಿಟ್ರೆ ಏನಾಗ್ಬಿಡುತ್ತೆ, ಡೌರಿ ಅಂತ ಆಮೇಲೆ ಅವರು ನನ್ನ ಮೇಲೆ ಕೇಸ್ ಹಾಕ್ಬೋದು ಅಲ್ಲ. ಮಿಸ್ಟರ್ ಎ ಅಮೌಂಟ್ ತಗೊಂಡಿಲ್ಲ ಅಂದ್ರೆ ಏನಾಗುತ್ತೆ, ಲೈಕ್ ನಾನು ಮಿಸ್ಟರ್ ಎ ಡಾಟರ್ಸ್ ಜೊತೆ ಮದುವೆ ಮಾಡ್ಕೊಳಕ್ಕಾಗಲ್ಲ. ಸೊ ಐ ವಿಲ್ ಥಿಂಕ್ ಸ್ವಲ್ಪ ಟೈಮ್ ತಗೊಂತೀನಿ ಅಂತ ಹೇಳ್ತೀನಿ ಮಿಸ್ಟರ್ ಎಗೆ. ಬಟ್ ಮಿಸ್ಟರ್ ಎ ಡಾಟರ್ ಅವ್ರಿಗೆ ಗೊತ್ತಿರಲ್ಲ, ಮಿಸ್ಟರ್ ಎಗೂ ನನಗೂ ಆಗ ಕಾಂಟ್ರಾಕ್ಟ್. ಮಿಸ್ಟರ್ ಎ ಡಾಟರ್ ಏನ್ ಮಾಡ್ತಾರೆ, ಮಿಸ್ಟರ್ ಬಿ ಜೊತೆ ಮ್ಯಾರೇಜ್ ಮಾಡ್ಕೊಂಡ್ಬಿಡ್ತಾರೆ. ಇವಾಗ ಏನಾಯ್ತು, ಲೈಕ್ ಈ ಕಾಂಟ್ರಾಕ್ಟ್ ನಂದು ಮತ್ತೆ ಮಿಸ್ಟರ್ ಎದು ಆಗಿದ್ದು ಇಂಪಾಸಿಬಲ್ ಆಗೋಯ್ತಲ್ಲ. ಸೊ ಅವರು ಆಲ್ರೆಡಿ ಮದುವೆ ಮಾಡ್ಕೊಂಡ್ಬಿಟ್ರು ಮಿಸ್ಟರ್ ಬಿ ಜೊತೆ. ಸೊ ಇವಾಗ ನಾನು ಮ್ಯಾರೇಜ್ ಮಾಡ್ಕೊಳಕ್ ಆಗಲ್ಲ. ಮ್ಯಾರೇಜ್ ಮಾಡ್ಕೊಟ್ರೆ 10,000 ಸಿಗುತ್ತೆ. ಸೊ ಅಂದ್ರೆ ಇದು ಎಕ್ಸಾಂಪಲ್. ಇವಾಗ ಏನ್ ಮಾಡ್ಬೇಕು, ಲೈಕ್ ಮಿಸ್ಟರ್ ಬಿ ಡೈವರ್ಸ್ ಕೊಡ್ಬೇಕು. ಯಾರಿಗೆ, ಮಿಸ್ಟರ್ ಎ ಡಾಟರ್ಗೆ. ಆಮೇಲೆ ನಾನು ಮ್ಯಾರಿ ಮಾಡ್ಕೋಬೇಕು. ಆಮೇಲೆ ನನಗೆ ಆ 10,000 ಈ ಕಾಂಟ್ರಾಕ್ಟ್ ವ್ಯಾಲಿಡ್ ಆಗಕ್ಕೆ ಪಾಸಿಬಿಲಿಟಿ ಇದೆ. ಇವಾಗ ಅದರಿಂದ ನಾವು ಏನ್ ಮಾಡ್ಬೇಕು ಅಂದ್ರೆ, ಈ ಕಾಂಟ್ರಾಕ್ಟ್ ಏನಾಯ್ತು, ವಾಯ್ಡ್ ಆಗೋಯ್ತಲ್ಲ ಇಂಪಾಸಿಬಲ್ ಆಗಿದ್ರಿಂದ. ಸೊ ಅದಕ್ಕೆ ಇವಾಗ ಮಿಸ್ಟರ್ ಬಿ ಮ್ಯಾರೇಜ್ ಮಾಡ್ಕೊಂಡ್ರೆ ಅದು ಇಂಪಾಸಿಬಲ್. ಯಾಕಂದ್ರೆ ಬೈಗಾಮಿ ಆಗ್ಬಾರ್ದು, ಇದು ಲಾ ವ್ಯಾಲಿಡ್ ಆಗುತ್ತೆ. ಸೊ ಇದು ಸಬ್ಸಿಕ್ವೆಂಟ್. ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಲೈಕ್ ಇಂಪಾಸಿಬಿಲಿಟಿ, ಬಿಕಾಸ್ ನಾನು ಈ ಮ್ಯಾರೇಜ್ ಕಾನ್ಸೆಪ್ಟ್ ಎಕ್ಸಾಂಪಲ್ ಏನಾದ್ರು ಇದೇ ತರ ಕಂಟಿನ್ಯೂ ಮಾಡ್ಕೊಂಡೋದ್ರೆ ಏನಾಗ್ಬಿಡುತ್ತೆ, ಲೈಕ್ ಗರ್ಲ್ ಸ್ಟೂಡೆಂಟ್ಸ್ ಇರ್ತಾರೆ, ದೇ ಆರ್ ಆಲ್ಸೋ ವಾಚಿಂಗ್ ಅಂಡ್ ಐ ಡೋಂಟ್ ವಾಂಟ್ ಎನಿ ಸ್ಟೂಡೆಂಟ್ಸ್ ಟು ಡಿಸಪಾಯಿಂಟ್. ಐ ವಿಲ್ ಟೇಕ್ ಅನದರ್ ಎಕ್ಸಾಂಪಲ್ ಟು ಮೇಕ್ ದಿಸ್ ಕಾನ್ಸೆಪ್ಟ್ ಕ್ಲಿಯರ್. ಇವಾಗ ಇಂಪಾಸಿಬಿಲಿಟಿಲಿ ಇನ್ನೊಂದೇನು, ಲೈಕ್ ನಾನು ನಿಮಗೆ 1 crore ರೂಪಾಯಿ ಕೊಡ್ತೀನಿ. ಸೊ ನೀವು, ಎಕ್ಸಾಂಪಲ್ ಇದು, ನೀವು ಯು ನೀಡ್ ಟು ರನ್ 10 kilometers ವಿತಿನ್ 1 minute. ಸೊ ಇವಾಗ ಏನಾಗುತ್ತೆ, ಇದು ಇಂಪಾಸಿಬಲ್ ಆಗ್ಬಿಡುತ್ತಾ 1 minute ಅಲ್ಲಿ 10 kilometers ರನ್ ಮಾಡೋದು. ಸೊ ಇವನ್ ಹುಸೇನ್ ಬೋಲ್ಟ್ ಕೂಡ 100 meter ರನ್ ಮಾಡುವಾಗ 8 to 9 seconds ಆಲ್ಮೋಸ್ಟ್ ಆಗುತ್ತಲ್ಲ. ಸೊ ಅಂದ್ರೆ ಏನಾಗಿತ್ತು, ಇಂಪಾಸಿಬಿಲಿಟಿ ಆಗೋಯ್ತು. ಅಂದ್ರೆ ನೀವು ಯಾರಿಗೂ ಆ ವರ್ಕ್ ಮಾಡಕ್ ಆಗಲ್ಲ, ಪಾಸಿಬಿಲಿಟಿನೇ ಇಲ್ಲ. ಅವಾಗ ಏನಾಗುತ್ತೆ, ಆ ಕಾಂಟ್ರಾಕ್ಟ್ ವೈಡ್ ಆಗ್ಬಿಡುತ್ತೆ. ಸೊ ಸಬ್ಸಿಕ್ವೆಂಟ್ ಇಲ್ಲಿಗಾಲಿಟಿ, ಸೊ ಎ ಸಡನ್ ಚೇಂಜಸ್ ಇನ್ ಗೌರ್ಮೆಂಟ್ ಪಾಲಿಸಿ ಮೇಕಿಂಗ್ ದ ಆಬ್ಜೆಕ್ಟ್ ಆಫ್ ಟ್ರೇಡ್ ಇಲ್ಲಿಗಲ್. ಸೊ ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಬರುತ್ತೆ. ಸೊ ವೆನ್ ದ ಡಿಪೆಂಡೆಂಟ್ ಇವೆಂಟ್ ಅಪಾನ್ ವಿಚ್ ಕಾಂಟ್ರಾಕ್ಟ್ ರಿಲೈಸ್ ಬಿಕಮ್ ಇಂಪಾಸಿಬಲ್. ಸೊ ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂದ್ರೆ ಏನು, ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಲೈಕ್ ಒಂದು ಯು ಕ್ಯಾನ್ ಡೂ ಇಟ್. ಸೊ ನೀವು ಈ ತರ ಆದ್ರೆ ನಾನು ನಿಮ್ಗೆ ಅಮೌಂಟ್ ಕೊಡ್ತೀನಿ, ಅಥವಾ ಈ ತರ ಆಗಿಲ್ಲ ಅಂದ್ರೆ ಅಮೌಂಟ್ ಕೊಡ್ತೀನಿ. ಸೊ ಕಂಟಿಂಜೆಂಟ್ ಕಾಂಟ್ರಾಕ್ಟ್, ಎ ಕಾಂಟ್ರಾಕ್ಟ್ ಟು ಡೂ ಆರ್ ನಾಟ್ ಟು ಡೂ ಸಮಥಿಂಗ್. ಸೊ ನೆಕ್ಸ್ಟ್ is IRAC method. So this is a method that is issue, rule, application, conclusion.
So we will identify the issue and we will apply the rules, which articles, which section should be used, and we will apply the application, that is specific facts. ನಾವು ಅದರ ಯಾವ ತರ ಅಪ್ಲಿಕೇಶನ್ ಲೈಕ್ ಇಂಟರ್ಪ್ರಿಟೇಷನ್ ಯಾವ ತರ ಮಾಡಬೇಕು, ಲೈಕ್ ಆ ಸೆಕ್ಷನ್ಸ್ನ ಯಾವ ತರ ನಾವು ಅನಲೈಸ್ ಮಾಡ್ಬೋದು. ನೆಕ್ಸ್ಟ್ ಕನ್ಕ್ಲೂಷನ್ಸ್. ಸೊ ವಾಟ್ ಈಸ್ ದ ಫೈನಲ್ ಆನ್ಸರ್ ಅಲ್ಲ, ಅದು ಲೀಗಲಿ ವ್ಯಾಲಿಡಾ ಇನ್ವ್ಯಾಲಿಡಾ, ಅಥವಾ ರೀಸನ್ ಬರೆಯೋದು ವೈ ಇಟ್ಸ್ ಇನ್ವ್ಯಾಲಿಡ್ ಅಥವಾ ವೈ ಇಟ್ಸ್ ಅ ವ್ಯಾಲಿಡ್. ಸೊ ನಿಮ್ಮ ಒಪಿನಿಯನ್ ಕೊಡೋದು. ಲೆಟ್ಸ್ ಬಿಗಿನ್. ಐ ವಿಲ್ ರೀಡ್ ದ ಕ್ವಶನ್. ಸೊ 9A, ಎ ಅಂಡ್ ಬಿ ಕಾಂಟ್ರಾಕ್ಟ್ ಮಾಡ್ಕೊಂತಾರೆ ಟು ಮ್ಯಾರಿ ಈಚ್ ಅದರ್. ಸೊ ಎ ಅಂಡ್ ಬಿ ವಿಲ್ ಮ್ಯೂಚುವಲ್ ಕಾಂಟ್ರಾಕ್ಟ್ ಅಲ್ಲ, ಇಬ್ರು ಒಂದು ಕಾಂಟ್ರಾಕ್ಟ್ ಮಾಡ್ಕೊಂತಾರೆ. ಬಿಫೋರ್ ದ ಟೈಮ್ ಫಿಕ್ಸ್ಡ್ ಫಾರ್ ದ ಮ್ಯಾರೇಜ್ ಎ ಬಿಕಮ್ ಇನ್ಸೇನ್. ಸೊ ಎ ಬಿಕಮ್ಸ್ ಇನ್ಸೇನ್. ಇಲ್ಲಿ ಜೆಂಡರ್ ಕೊಟ್ಟಿಲ್ಲ, ಎ ಇಸ್ ಅ ಮೇಲ್ ಆರ್ ಫಿಮೇಲ್. ಸೊ ಇಲ್ಲಿ ಒನ್ ಆಫ್ ದ ಸ್ಪೌಸ್ ಬಿಕಮ್ ಇನ್ಸೇನ್. ಸೊ ಇಲ್ಲಿ ಎ ಇನ್ಸೇನ್. ಇಸ್ ದ ಕಾಂಟ್ರಾಕ್ಟ್ ಎನ್ಫೋರ್ಸಬಲ್? ಸೊ ಅಂದ್ರೆ ಇವಾಗ ಈ ಕಾಂಟ್ರಾಕ್ಟ್ ನ ನಾವು ಎನ್ಫೋರ್ಸ್ ಮಾಡ್ಬೋದಾ? ಅಂದ್ರೆ ಎ ಅಂಡ್ ಬಿ ಸೇನ್ ಇದ್ರು. ಸೇನ್ ಇನ್ಸೇನ್ ಅಂದ್ರೆ ಏನು? ಸೇನ್ ಅಂದ್ರೆ ಲೈಕ್ ಸೌಂಡ್ ಮೈಂಡ್. ಸೊ ನೀವು ಡಿಸಿಷನ್ ತಗೋಬಹುದು, ಲೈಕ್ ವಾಟ್ ಎವರ್ ಯು ಆರ್ ಟೇಕಿಂಗ್ ದ ಡಿಸಿಷನ್, ಯು ಆರ್ ಅಟ್ ದ ಕರೆಕ್ಟ್ ಕಂಡೀಷನ್, ಹೆಲ್ತ್ ಕಂಡೀಷನ್, ಮೆಂಟಲ್ ಹೆಲ್ತ್ ಕಂಡೀಷನ್. ಬಟ್ ಇನ್ಸೇನ್ ಅಂದ್ರೆ ಇದು ಅನ್ಸೌಂಡ್ ಮೈಂಡ್. Unsound mind means it is not a correct position. You can't take proper decisions and your mental health is not good. So ಅಲ್ಲೇನಾಗ್ಬಿಡುತ್ತೆ, ಇನ್ಸೇನ್ ಅಂತ ಹೇಳ್ತೀವಿ. ಸೊ ಮಿಸ್ ಎ while promising in good condition, but after before the time of fixed for ಮ್ಯಾರೇಜ್ ಆಗಕ್ಕೆ ಮುಂಚೆನೆ ಅವ್ರಿಗೆ ಇನ್ಸೇನ್. ಸೊ ಮೆಂಟಲ್ ಪ್ರಾಬ್ಲಮ್ ಆಯ್ತು, ಇನ್ಸೇನ್, ಅನ್ಸೌಂಡ್ ಮೈಂಡ್. ಸೊ ಇಲ್ಲೇನು ಇಶ್ಯೂ? ವೆದರ್ ಎ ಕಾಂಟ್ರಾಕ್ಟ್ ಟು ಮ್ಯಾರಿ ಬಿಕಮ್ ಎ ವಾಯ್ಡ್ ಅಂಡ್ unenforceable if one party becomes permanently or temporarily insane before performance. So let's see whether it is enforceable or not. So rule ಏನು ಹೇಳುತ್ತೆ? ರೂಲ್ ಮತ್ತೆ ಅಪ್ಲಿಕೇಶನ್ ಅಂಡ್ ಕನ್ಕ್ಲೂಷನ್. ಸೊ ಇಲ್ಲಿ ರೂಲು ಸೆಕ್ಷನ್ 56 ಸೂಪರ್ವೈಸಿಂಗ್ ಇಂಪಾಸಿಬಿಲಿಟಿ. ಸೊ ಇಲ್ಲೇನಾಯ್ತು, ಇಂಪಾಸಿಬಲ್ ಆಗೋಯ್ತು. ಬಿಕಾಸ್ ಸೌಂಡ್ ಮೈಂಡ್ ಆಗೇ ಇರಬೇಕಲ್ಲ. ಲೈಕ್ ಮ್ಯಾರೇಜ್ ಟೈಮಲ್ಲಿ ಕೂಡ ಆ ಕಾಂಟ್ರಾಕ್ಟ್ ನಡೆದಾಗ ಸೌಂಡ್ ಮೈಂಡ್ ಅಲ್ಲಿ ಇದ್ದು ಆ ಕಾಂಟ್ರಾಕ್ಟ್ ನಡೆಯುವಾಗ ಅನ್ಸೌಂಡ್ ಮೈಂಡ್ ಆಗ್ಬಿಟ್ರೆ ಅದೇನಾಗ್ಬಿಡುತ್ತೆ, ಇಂಪಾಸಿಬಿಲಿಟಿ ಆಗ್ಬಿಡುತ್ತೆ ಟು ಪರ್ಫಾರ್ಮ್ ದ ಟಾಸ್ಕ್. ಅಂಡ್ ಸೆಕ್ಷನ್ 11 ಸೌಂಡ್ನೆಸ್ ಆಫ್ ಮೈಂಡ್ ಇಸ್ ರಿಕ್ವೈರ್ಡ್ ಫಾರ್ ಕೆಪಾಸಿಟಿ. ನಾನು ಹೇಳಿದೆ, ಏನೇ ಡಿಸಿಷನ್ ತಗೋಬೇಕಿದ್ರು ಸೌಂಡ್ ಮೈಂಡ್ ಅಲ್ಲೇ ತಗೋಬೇಕು. ನೀವು ಆ ಡಿಸಿಷನ್ ಅವ್ರು ತಗೊಂಡ್ಬಿಟ್ಟಿದ್ದಾರೆ ಮ್ಯಾರೇಜು, ಬಟ್ ಬಿಫೋರ್ ದ ಮ್ಯಾರೇಜ್ ಅವ್ರ ಹೆಲ್ತ್ ಕಂಡೀಷನ್ ಏನಾಯ್ತು, ಮೆಂಟಲ್ ಕಂಡೀಷನ್, ಅನ್ಸೌಂಡ್ ಮೈಂಡ್ ಆಗೋಯ್ತು. ಸೊ ಅಪ್ಲಿಕೇಶನ್ ಮ್ಯಾರೇಜ್ ಇಸ್ ಹೈಲಿ ಪರ್ಸನಲ್ ಕಾಂಟ್ರಾಕ್ಟ್. ಇದೇನು ಪರ್ಸನಲ್ ಕಾಂಟ್ರಾಕ್ಟ್ ಅಲ್ಲ ಬಿಟ್ವೀನ್ ಎ ಅಂಡ್ ಬಿ. ಸೊ ಕಾಂಟ್ರಾಕ್ಟ್ ರಿಕ್ವೈರಿಂಗ್ ಅ ಮೆಂಟಲ್ ಕೆಪಾಸಿಟಿ ಅಂಡ್ ಆಕ್ಟಿವ್ ಕನ್ಸೆಂಟ್. ಸೊ ಕನ್ಸೆಂಟ್ ಆಕ್ಟಿವ್ ಆಗಿರಬೇಕು. ಇನ್ಸಾನಿಟಿ ಮೇಕ್ಸ್ ಪರ್ಫಾರ್ಮೆನ್ಸ್ ಲೀಗಲಿ ಅಂಡ್ ಪ್ರಾಕ್ಟಿಕಲಿ ಇಂಪಾಸಿಬಲ್. ಸೊ ಇನ್ಸೇನ್ ಆಗಿದ್ರಿಂದ, ಅನ್ಸೌಂಡ್ ಮೈಂಡ್ ಆಗಿದ್ರಿಂದ ಇದು ಲೀಗಲಿ ಕೂಡ ಇನ್ವ್ಯಾಲಿಡ್ ಆಗೋಯ್ತು, ಲೈಕ್ ಇಂಪಾಸಿಬಲ್ ಆಗೋಯ್ತು, ಅಂಡ್ ಪ್ರಾಕ್ಟಿಕಲಿ. ಸೊ ದ ಕಾಂಟ್ರಾಕ್ಟ್ ಈಸ್ ಫ್ರಸ್ಟ್ರೇಟೆಡ್. ಅಂದ್ರೆ ಇಂಪಾಸಿಬಲ್ ಕಾಂಟ್ರಾಕ್ಟ್ ನಾವು ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್ ಅಂತಾನು ಕರೀತೀವಿ. ಸೊ ಕನ್ಕ್ಲೂಷನ್ ಏನು? ದ ಕಾಂಟ್ರಾಕ್ಟ್ ಬಿಕಮ್ಸ್ ವಾಯ್ಡ್ ಡ್ಯೂ ಟು supervening impossibility and is entirely unenforceable. So this is the answer for question. So ಇಲ್ಲಿ ನಿಮಗೆ ಕೇಳಿದ್ರಲ್ಲ, ಎ ಅಂಡ್ ಬಿ ಕಾಂಟ್ರಾಕ್ಟ್ ಟು ಮ್ಯಾರಿ, ಒಂದು ನಿಮಿಷ, ಎ ಅಂಡ್ ಬಿ ಕಾಂಟ್ರಾಕ್ಟ್ ಟು ಮ್ಯಾರಿ ಅಲ್ವಾ, ಬಿಫೋರ್ ದ ಟೈಮ್ ಫಿಕ್ಸ್ಡ್ ಫಾರ್ ಮ್ಯಾರೇಜ್. ಸೊ ಇಲ್ಲಿ ಎಕ್ಸಾಮಿನರ್ ಏನ್ ಮಾಡ್ಬೋದು, ಲೈಕ್ ಇಫ್ ಐ ಬಿಕಮ್ ಎ ಎಕ್ಸಾಮಿನರ್ ಅಂಡ್ ಸೆಟ್ ದ ಪೇಪರ್, ನಾನೇನ್ ಮಾಡ್ತೀನಿ, ಇಲ್ಲಿ ಬಿಫೋರ್ ಬದಲು ಆಫ್ಟರ್ ಬರೀತೀನಿ. ಆಫ್ಟರ್ ದ ಟೈಮ್ ಆಫ್ ಫಿಕ್ಸ್ಡ್ ಮ್ಯಾರೇಜ್, ಲೈಕ್ ಎ ಅಂಡ್ ಬಿ ಮ್ಯಾರಿ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ ಅಂಡ್ ಮ್ಯಾರೇಜು ಆಗ್ಬಿಡ್ತು, ಆಮೇಲೆ ಎ ಇನ್ಸೇನ್ ಆದ್ರು. ಸೊ ಇವಾಗ ಆ ಕಾಂಟ್ರಾಕ್ಟ್ ಏನಿದೆ ಇನ್ಫೋರ್ಸಬಲ್, ಇವಾಗ ಏನು ಅದ್ರದ್ದು ಪಾಸಿಬಿಲಿಟಿ ಇದೆ. ಸೊ ಈ ತರ ನಾನು ಕ್ವಶನ್ ಕೇಳ್ತೀನಿ, ಬಿಕಾಸ್ ನಾನಲ್ಲ ಎಕ್ಸಾಮಿನರ್ ಕೂಡ ಕೇಳ್ಬೋದು. ನಾವು ಐ ಎಮ್ ಅ ಲಾಸ್ಟ್ ಸ್ಟೂಡೆಂಟ್, ಬಟ್ ನನ್ನ ಪ್ರಿಡಿಕ್ಷನ್ ಈ ತರ ಬಂದ್ರೆ ನೀವು ಹೇಗೆ ಬರಿಬೇಕು ಆನ್ಸರ್. ಸೊ ಲೆಟ್ಸ್ ನಿಮ್ಗೆ ಬಿಫೋರ್ ಗೊತ್ತಾಯ್ತಲ್ಲ, ಬಿಫೋರ್ ದ ಮ್ಯಾರೇಜ್ ಅದು ಇನ್ವ್ಯಾಲಿಡ್ ಆಗುತ್ತೆ. ಸೊ ಮ್ಯಾರೇಜ್ ಪರ್ಫಾರ್ಮೆನ್ಸ್ ನೆಸೆಸಿಟಿ ಇರಲ್ಲ, ಸೊ ಕಾಂಟ್ರಾಕ್ಟ್ ವೈಡ್ ಆಗೋಯ್ತು. ಬಟ್ ಆಫ್ಟರ್ ದ ಮ್ಯಾರೇಜ್ ದೇರ್ ಆರ್ ಟೂ ಪಾಸಿಬಿಲಿಟಿ. ಒನ್ ಈಸ್ ಹಸ್ಬೆಂಡ್ ಆರ್ ವೈಫ್, ಇಲ್ಲಿ ಬಿ ಅಲ್ಲ, ಬಿ ಏನ್ ಮಾಡ್ಬೋದು, ಸೊ ಎಗೆ ಇನ್ಸೇನ್ ಆಗಿದ್ರಿಂದ ಬಿ ಎನ ಬಿಡ್ಬೋದು.
ಸೊ ಅಂದ್ರೆ ಡೈವರ್ಸ್ ಕೊಡ್ಬೋದು. ಸೆಕ್ಷನ್ 13 ಪ್ರಕಾರ ಹಿಂದೂ ಲಾ ಅಲ್ಲಿ ಡೈವರ್ಸ್ ಕೊಡ್ಬೋದು. ಇನ್ನೊಂದೇನು ಆಪ್ಷನ್ ಅಂದ್ರೆ, ಸೊ ಈವನ್ ಬಿ ಕ್ಯಾನ್ ಕಂಟಿನ್ಯೂ ದ ಲೈಫ್ ವಿತ್ ಎ ಅನ್ಸೌಂಡ್ ಮೈಂಡ್, ಬಟ್ ಟ್ರೀಟ್ಮೆಂಟ್ ಕೊಡಿಸಿ ಲೈಕ್ ಕ್ಯೂರ್ ಮಾಡಿಸಿ ಜೊತೆ ಅವರು ಬದುಕ್ಬೋದು. ಸೊ ದೀಸ್ ಆರ್ ದ ಟು ಪಾಸಿಬಿಲಿಟಿ. ಸೊ ಅದೇನಾಗುತ್ತೆ, ಲೈಕ್ ಇವಾಗ ಬಿ ಏನಾದ್ರು ಲವ್ ಮ್ಯಾರೇಜ್ ಮಾಡಿದ್ರೆ, ಸೊ ಬಿ ವಿಲ್ ಟೆಲ್ ಅಲ್ವಾ ಫ್ಯಾಮಿಲಿಗೂ ಅಥವಾ ಸೊಸೈಟಿಗೂ ಅಥವಾ ಹಿ ಹಿಮ್ಸೆಲ್ಫ್ ಆಲ್ಸೋ ದಟ್ ನಾನು ಬಿಡಬಾರ್ದು, ಬಿಕಾಸ್ ವೆದರ್ ದಟ್ ಸ್ಪೌಸ್ he or she, that spouse is help with me always. ಸೊ ಅವ್ರಿಗೇನೇ ಆದ್ರೂ ನಾನು ನೋಡ್ಕೋಬೇಕು. ಸೊ ಅದರಿಂದ ನಾನು ಬಿಡಲ್ಲ, ಬಿಕಾಸ್ ಎಂಟೈರ್ ಫ್ಯಾಮಿಲಿನ ಬಿಟ್ಟು ಇಲ್ಲಿ ಬಂದಿದ್ದಾರೆ ವೈಫ್ ಅಂದ್ರೆ, ಅಥವಾ ಹಸ್ಬೆಂಡ್ ಅಂದ್ರು ಲೈಕ್ ಬೇರೆ ಯಾರನ್ನು ಮದುವೆ ಆಗ್ತೀನಿ, ನನ್ನ ಮದುವೆ ಆಗಿದ್ದಾರೆ ಅಂದ್ರೆ ನನ್ನ ಲವ್ ಮಾಡಿ ಮ್ಯಾರೇಜ್ ಆಗಿರೋದು. ಸೊ ಅವಾಗ ಏನಾಗುತ್ತೆ, ಈ ಲವ್ ಮ್ಯಾರೇಜ್ ಆಗಿದ್ರೆ ಅವಾಗ ಈ ತರ ಅವರು ಜೊತೆಗಿರ್ಬೋದು. ಈವನ್ ಇನ್ಸೇನ್ ಆಗಿದ್ರು ಕೂಡ ಲೈಕ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬಿಟ್ಟು ಏನೇನು ಪಾಸಿಬಲ್ ಸೊಲ್ಯೂಷನ್ ಇದೆ ಅದು. ಬೈ ಚಾನ್ಸ್ ಅರೇಂಜ್ ಮ್ಯಾರೇಜ್ ಆಗಿದ್ರೆ ಎ ಅಂಡ್ ಬಿಗೆ, ಅವಾಗ ಏನಾಗುತ್ತೆ ಲೈಕ್ ಸ್ಪೌಸ್ನ ನಾನು ಸೆಲೆಕ್ಟ್ ಮಾಡಿಲ್ಲ, ಆದರೆ ನನ್ನ ಫ್ಯಾಮಿಲಿ ಸೆಲೆಕ್ಟ್ ಮಾಡಿದ್ದಾರೆ, ನನ್ನ ಪೇರೆಂಟ್ಸ್ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಅಂದ್ರೆ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಲೈಕ್ ಪ್ರಾಪರ್ ಆಗಿ ಅವ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ ಸೆಲೆಕ್ಟ್ ಮಾಡಿರ್ತಾರಲ್ಲ. ಸೊ ನಾನು ಏನಕ್ಕೆ ಅವ್ರನ್ನ ಬಿಡಬೇಕು, ಲೈಕ್ ನನ್ನ ಸ್ಪೌಸ್ನ, ಬಿಕಾಸ್ ಈ ತರ ಆಯ್ತು. ಬೈ ಚಾನ್ಸ್ ನನಗೆ ಈ ತರ ಆಗ್ತಿದ್ದೆ, ಲೈಕ್ ಬಿ ಪ್ರಿಸೀವ್ ಮಾಡ್ಕೊಂಡಾರೆ, ನನಗೆ ಈ ತರ ಆಗ್ತಿದ್ರೆ ಅವ್ರು ಬಿಟ್ಟು ಹೋಗ್ತಿದ್ರೆ ನನ್ನ ಸ್ಪೌಸು, ನನಗೆ ಹೇಗೆ ಅನಿಸ್ತಿತ್ತು, ಲೈಕ್ ಆಫ್ಟರ್ ಬಿಕಮಿಂಗ್ ಸೌಂಡ್ ಮೈಂಡ್ ಆರ್ ಇನ್ಸೇನ್ ಅಲ್ಲಿ ಕೂಡ ಲೈಕ್ ನನಗೆ ಹೇಗೆ ಅನಿಸ್ತಿತ್ತು. ಸೊ ಈ ತರ ಪಾಸಿಬಿಲಿಟಿ ಆಗುತ್ತೆ. ಲೈಕ್ ಆಫ್ಟರ್ ಅಂತ ವರ್ಡ್ ಬಂದ್ರೆ, ಸೊ 2 ways, ಒಂದು ಬಿಟ್ಟು ಹೋಗ್ಬೋದು, ಇನ್ನೊಂದು ಜೊತೆಗೂ ಇರ್ಬೋದು ಅಂಡ್ ಟ್ರೀಟ್ಮೆಂಟ್ ಕೊಡಿಸಿ ಸರಿಪಡಿಸಿ ಏನಾದರೂ ಸೊಲ್ಯೂಷನ್. ದಿಸ್ ಈಸ್ ದ 9A. ಸೊ ಲೆಟ್ಸ್ ಗೋ ಟು 9B. A, the owner of motor car agreed to sell his motor car to B. ಅಂದ್ರೆ ಎ ಒಪ್ಕೊಂತಾರೆ, ಸೊ ಈಸ್ ದ ಓನರ್. ಸೊ ಅವರು ಮೋಟರ್ ಕಾರ್ನ ಬಿಗೆ ಸೆಲ್ ಮಾಡ್ತೀನಿ ಅಂತ ಹೇಳ್ತಾರೆ ಫಾರ್ 2 lakhs. ಸೊ 2 lakhs ಕೊಡ್ಬೇಕು ಬಿ ಯಾರಿಗೆ, ಹೇಗೆ. ದ ಕಾರ್ ವಾಸ್ ಡಿಸ್ಟ್ರಾಯ್ಡ್ ಬೈ ಫೈರ್. ಸೊ ಇಲ್ಲಿ ಬಿನೂ ಒಪ್ಕೊಂಡಿರ್ತಾರೆ 2 lakh ಪೇ ಮಾಡಕ್ಕೆ. ಆದ್ರೆ ಇಲ್ಲೇನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಆ ಕಾರ್ ಸೇಲ್ ಮಾಡಕ್ ಮುಂಚೆ ಫೈರ್ ಇಂದ ಡಿಸ್ಟ್ರಾಯ್ ಆಗ್ಬಿಡುತ್ತೆ. ಎ ಕುಡ್ ಸೆಲ್ ದ ಕಾರ್ ಟು ಬಿ, ಹೆನ್ಸ್ ಎ ಕುಡ್ ನಾಟ್ ಸೆಲ್ ದ ಕಾರ್ ಟು ಬಿ. ಅಂದ್ರೆ ಇವಾಗ ಎ ಸೆಲ್ ಮಾಡಕ್ಕಾಗಿಲ್ಲ. ವೈ? ಬಿಕಾಸ್ ಇಟ್ ಈಸ್ ಡಿಸ್ಟ್ರಾಯ್ಡ್ ಬೈ ಫೈರ್. ಸೊ ಅದರಿಂದ B files a suit against A to recover damage for breach of contract decide. ಇವಾಗ ಬಿ ಏನ್ ಮಾಡ್ತಾರೆ, ನನಗೆ ಕೊಡ್ಬೇಕಿತ್ತು, ಸೇಲ್ ಮಾಡ್ಬೇಕಿತ್ತಲ್ಲ, 2 lakh ಹೇಳಿದ್ರು ತಾನೇ, ಇವ್ರು ಒಪ್ಕೊಂಡ್ರಲ್ಲ ಬಿ. ಸೊ ಆಫರ್ ಆಯ್ತು, ಅಕ್ಸೆಪ್ಟೆನ್ಸ್ ಆಯ್ತು. ಸೊ ಎ ಗಿವನ್ ಆಫರ್, ಬಿ ಅಕ್ಸೆಪ್ಟೆಡ್ ಇಟ್. ಸೊ ಅಲ್ಲಿ ಕಾರ್ ಅಗ್ರಿ ಟು ಸೆಲ್ ಅಂದ್ರೆ ಇವಾಗ ಏನಾಗಿದೆ, ಅದು ಸೇಲ್ ಮಾಡಿಲ್ಲ ಅಲ್ಲ, ಫೈರ್ ಅಂತ ಅವ್ರು ತಪ್ಪಿಸ್ಕೊಂತಿದಾರ ಅಥವಾ ಅವ್ರು ನನಗೆ ಸೇಲ್ ಮಾಡ್ಬೇಕಿತ್ತು. ಸೊ ಇಲ್ಲೇನಾಯ್ತು, ನನಗೆ ರಿಕವರ್ ಡ್ಯಾಮೇಜ್ ಆಗಿದೆ ಅಂತ ಬಿ ಫೈಲ್ ದ ಕೇಸ್. ಸೊ ಲೆಟ್ಸ್ ಸಿ ಇಶ್ಯೂ. ಸೊ ಫ್ಯಾಕ್ಟ್ಸ್ ನಾನು ಹೇಳಿದೆ, ಪ್ರಾಬ್ಲಮ್ ಅಲ್ಲಿ ಇರೋದು ಇಶ್ಯೂ. ಕ್ಯಾನ್ ಅ ಬೈಯರ್ ಕ್ಲೇಮ್ ಡ್ಯಾಮೇಜಸ್ ಫಾರ್ ಬ್ರೀಚ್ ವೆನ್ ಎ ಸ್ಪೆಸಿಫಿಕ್ ಸಬ್ಜೆಕ್ಟ್ ಮ್ಯಾಟರ್ ಇಸ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್ ಬೈ ಫೈರ್ ವಿತೌಟ್ ದ ಸೆಲ್ಲರ್ಸ್ ಫಾಲ್ಟ್ ಬಿಫೋರ್ ದ ಸೇಫ್. ಅಂದ್ರೆ ಇಲ್ಲಿ ಸೆಲ್ಲರ್ಸ್ ಫಾಲ್ಟ್ ಇರ್ಲಿಲ್ಲ, ಅಂದ್ರೆ ಏನು ಫಾಲ್ಟ್ ಇರ್ಲಿಲ್ಲ, ಏ ಬೇಕು ಅಂತಾನೆ ಡಿಸ್ಟ್ರಾಯ್ ಮಾಡಿರಲ್ಲ ಅಲ್ವಾ, ಫೈರ್ ಮಾಡ್ಬಿಟ್ಟು ಅವ್ರ ಓನ್ ಕಾರ್ನ ಲೈಕ್ ಸೇಲ್ ಮಾಡಬಾರ್ದು ಬಿಗೆ ಅಂತ ಸೇಲ್ ಮಾಡಿದ್ರೆ ಹೇಗೆ ಅಲ್ವಾ 2 lakhs ಬರೋದು. ಸೊ ಇಲ್ಲೇನಾಯ್ತು, ಇಂಟೆನ್ಷನಲಿ ಮಾಡಿರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾರಲ್ಲಿ ಫೈರ್ ಆಗೋಯ್ತು. ಸೊ ಇಲ್ಲಿ ಲೆಟ್ಸ್ ಲುಕ್ ಅಟ್ ಅನಲೈಸಸ್, ದಟ್ ಈಸ್ ಅಪ್ಲಿಕೇಶನ್ ಅಂತಾನು ಹೇಳ್ತೀವಿ, ರೂಲ್ಸ್. ಸೊ ರೂಲ್ಸ್ ನಾವೇನ್ ಸೆಕ್ಷನ್ಸ್ 56 ಬರುತ್ತೆ ಇಲ್ಲಿ. ಸೊ ವಾಯ್ಡ್ ಅಪಾನ್ ಡಿಸ್ಟ್ರಕ್ಷನ್ ಆಫ್ ಮ್ಯಾಟರ್ ಅಂದ್ರೆ ಇವಾಗ ವಾಯ್ಡ್ ಆಗೋಯ್ತು ಕಾಂಟ್ರಾಕ್ಟ್. ಯಾಕೆ ವಾಯ್ಡ್ ಆಗೋಯ್ತು? ವಾಯ್ಡ್ ಅಂದ್ರೆ ಇನ್ವ್ಯಾಲಿಡ್. ಸೊ ಯಾಕೆ ಅಂದ್ರೆ ಅದು ಫೈರ್ ಆಗೋಯ್ತಲ್ಲ, ಇವಾಗ ಫೈರ್ ಡಿಸ್ಟ್ರಾಯ್ ಆಗಿದ್ದ ಕಾರ್ನ ನಾನು ಸೇಲ್ ಮಾಡಕ್ಕಾಗಲ್ಲ, ಯಾರಿಗೆ ಬೀಗ್ ಕೊಡಕ್ಕಾಗಲ್ಲ ಫಾರ್ 2 lakhs. ಸೊ ಡಿಸ್ಟ್ರಾಯ್ ಆಗಿದೆ, ನೀವು ತಿರ್ಗಾ ಅದೇನು ರಿಪೇರ್ ಮಾಡ್ಕೊಳ್ಳಿ, ಕೆಲವು ಪಾರ್ಟ್ಸ್ ಹೋಗ್ಬಿಟ್ಟಿದೆ, ಸೊ 2 lakh ಕೊಡಿ ಅಂತ ಹೇಗೆ ಕೇಳಕ್ಕಾಗಲ್ಲ, ಬಿಕಾಸ್ ಆ ಕಾರ್ ಕಂಡೀಷನ್ ಪ್ರಾಪರ್ ಆಗಿ ಇದ್ದಾಗ ಆಯ್ತಲ್ಲ ಕಾಂಟ್ರಾಕ್ಟ್. ಸೊ ಇಲ್ಲಿ ಸೆಕ್ಷನ್ 8 ಬರುತ್ತೆ, ಇಲ್ಲಿ ಅಗ್ರಿಮೆಂಟ್ ಅವಾಯ್ಡೆಡ್ ಇಫ್ ಸ್ಪೆಸಿಫಿಕ್
goods perished before risk passes. So in the application in a specific subject matter ceases to exist, performance between physical impossible, frustration by distraction, both parties are released. ಸೊ ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ಕೇಸ್ ಲಾ, ಲ್ಯಾಂಡ್ಮಾರ್ಕ್ ಕೇಸ್ ಲಾ. ಸೊ ಟೈಲರ್ ವರ್ಸಸ್ ಕಾಲ್ಡ್ವಿಲ್ 1863. ಈ ಕೇಸಲ್ಲಿ ಏನಾಗಿತ್ತು, ದ ಕೋರ್ಟ್ ಹೆಲ್ಡ್ ಕಾಂಟ್ರಾಕ್ಟ್ ಫ್ರಸ್ಟ್ರೇಟೆಡ್ ವೆನ್ ಎ ಮ್ಯೂಸಿಕ್ ಹಾಲ್ ವಾಸ್ ಡಿಸ್ಟ್ರಾಯ್ಡ್ ಬೈ ಫೈರ್ ಬಿಫೋರ್ ಎ ಕಾನ್ಸರ್ಟ್. ಸೊ ಇಲ್ಲೇನಾಗಿತ್ತು, ಕೋರ್ಟ್ ಏನ್ ಹೇಳಿದೆ, ಮ್ಯೂಸಿಕ್ ಹಾಲ್ ಓನರ್ ರೆಸ್ಪಾನ್ಸಿಬಲ್ ಆಗಲ್ಲ ಬಿಕಾಸ್ ಫೈರ್ ಆಗಿದೆ, ಆಲ್ರೆಡಿ ಅವ್ರಿಗೆ ಲಾಸ್ ಆಗಿದೆ. ಸೊ ಇನ್ನೂ ಕಂಪನ್ಸೇಷನ್ ಕೊಟ್ಟು ಸೊ ಇನ್ನೂ ಲಾಸ್ ಆಗೋದು ಬೇಡ, ಅಂಡ್ ಆ ಫೈರ್ ಅವ್ರು ಇಂಟೆನ್ಷನಲಿ ಮಾಡಿರಲ್ಲ. ಸೊ ಕನ್ಕ್ಲೂಷನ್ ಏನು, ಕಾಂಟ್ರಾಕ್ಟ್ ಈಸ್ ವಾಯ್ಡ್, ಎ ಇಸ್ ನಾಟ್ ಇನ್ ಬ್ರೀಚ್, ಸೊ ಬಿ ಕೆನಾಟ್ ರಿಕವರ್ ಡ್ಯಾಮೇಜಸ್. ಸೊ ಲೆಟ್ಸ್ ಮೂವ್ ಆನ್ ನೆಕ್ಸ್ಟ್ ಕ್ವಶನ್. ದಿಸ್ ಇಸ್ ದ ಲಾಸ್ಟ್ ಕ್ವಶನ್. ಸೊ ಎ ಫ್ರೂಟ್, ಎ ಅಂದ್ರೆ ಒಬ್ಬ ಪರ್ಸನ್, a fruit seller forgets a bag containing fruits in the house of B. So B eats the fruits. A files a suit to recover the value of those fruits. Decide. So ಇಲ್ಲೇನಾಗುತ್ತೆ, ಎ ಬಿ ಮನೆಗೆ ಬಂದಿರ್ತಾರೆ. ಸೊ ಆಸ್ ಎ ಗೆಸ್ಟ್ ಆಗಿ ಬಂದಿರ್ತಾರೆ, ಬಟ್ ಆ ಫ್ರೂಟ್ಸ್ ತಗೊಂಡು ಹೋಗೋದು ಮರ್ತೋಗ್ಬಿಟ್ಟಿರ್ತಾರೆ, ವಾಪಸ್ ತಗೊಂಡು ಹೋಗೋದು. ಸೊ ಎ ತಂದಿದ್ದ ಫ್ರೂಟ್ಸ್ನ ಬಿ ಏನ್ ಮಾಡ್ತಾರೆ, ವಿತೌಟ್ ಪರ್ಮಿಷನ್ ಆಫ್ ಎ, ಯಾಕಂದ್ರೆ ಎ ಹೋಗ್ಬಿಟ್ರಲ್ಲ, ಸೊ ಅವ್ರಿಗೆ ಸಿಕ್ಕಿದ್ದ ಚಾನ್ಸ್ ಅಂತ ಫ್ರೂಟ್ಸ್ನ ತಿನ್ಬಿಡ್ತಾರೆ. ಬಿ ಈಟ್ಸ್ ದ ಫ್ರೂಟ್ಸ್. ಸೊ ಇಲ್ಲೇನಾಯ್ತು, ಎ ಬಂದ್ರು, ಅಲ್ಲಿ ಫ್ರೂಟ್ಸ್ ಇರಲ್ಲ, ಖಾಲಿ ಆಗಿರುತ್ತೆ. ಎ ಫೈಲ್ ಮಾಡ್ತಾರೆ ರಿಕವರಿ ಆಫ್ ದ ಫ್ರೂಟ್ಸ್, ಇವಾಗ ಫ್ರೂಟ್ ಬೇಕು ಅಂತ. ಅಂದ್ರೆ ಎ ಸಕ್ಸೀಡ್ ಆಗ್ತಾರ, ಆಗಲ್ವಾ? ಇದನ್ನ ನಾವು ಕ್ವಾಸಿ ಕಾಂಟ್ರಾಕ್ಟ್ ಅಂತೀವಿ. ನಾನು ಅವಾಗಲೇ ಹೇಳಿದ್ನಲ್ಲ ಬಿಗಿನಿಂಗ್ ಅಲ್ಲಿ ನಿಮಗೆ ಕ್ವಾಸಿ ಕಾಂಟ್ರಾಕ್ಟ್. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗ ಆಗ್ಬಿಡುತ್ತೆ ಕಾಂಟ್ರಾಕ್ಟ್. ಸೊ ಇಲ್ಲಿ ಇಶ್ಯೂ ಇಸ್ ಎ ಪರ್ಸನ್ ಲಯಬಲ್ ಟು ಪೇ ಫಾರ್ ಗೂಡ್ಸ್ ಲೆಫ್ಟ್ ಅಟ್ ದೇರ್ ಹೌಸ್ ಬೈ ಮಿಸ್ಟೇಕ್. ಸೊ ಬೈ ಮಿಸ್ಟೇಕ್ ಆಗಿ ಮರ್ತೋದ್ರು. ಇಫ್ ದೇ ನೋಯಿಂಗ್ಲಿ ಕನ್ಸ್ಯೂಮ್ ಆರ್ ಯೂಸ್ ದೋಸ್ ಗೂಡ್ಸ್. ಸೊ ಇಲ್ಲಿ ಲೆಟ್ಸ್ ಸಿ ಸೆಕ್ಷನ್ 70. ಸೊ ರೂಲ್ ಅಪ್ಲಿಕೇಶನ್ ಅಂಡ್ ಕನ್ಕ್ಲೂಷನ್ ನೋಡೋಣ. ಸೆಕ್ಷನ್ 70 ಏನ್ ಹೇಳುತ್ತೆ, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, ಲಾಫುಲ್ ಡೆಲಿವರಿ ಅಂದ್ರೆ ಇವಾಗ ಎ ಬಿಗೆ ಫ್ರೂಟ್ ಕೊಡಕ್ಕೆ ಅಂತ ಬಂದಿರ್ಬೇಕು ಆ ಫ್ರೂಟ್ನ. ಲೈಕ್ ಅವರು ಮರ್ತೋಗಿರ್ಬಾರ್ದು ಹೋಗುವಾಗ, ಅಂದ್ರೆ ಅವ್ರ ಪರ್ಪಸೇ ಬಿಗ್ ಫ್ರೂಟ್ ಕೊಡೋದು, ಅದಾಗಿರ್ಬೇಕು ಲಾಫುಲ್ ಡೆಲಿವರಿ. ಇಲ್ಲಿ ಲಾಫುಲ್ ಡೆಲಿವರಿ ಆಗಿಲ್ಲ. ಸೊ ಅಂದ್ರೆ ಅವರು ಬಿನ ನೋಡಕ್ ಬಂದ್ರು, ನೋಡ್ಬಿಟ್ಟು ವಾಪಸ್ ಹೋಗುವಾಗ ಮರ್ತೋಗ್ಬಿಟ್ರು ಫ್ರೂಟ್ಸ್. ಸೊ ನಾನ್ ಗ್ರಾಟಿಟ್ಯೂಯಸ್ ಇಂಟೆಂಟ್, ನಾನು ಬಿಗಿನಿಂಗ್ ಅನ್ನು ಹೇಳಿದೆ ನಿಮ್ಗೆ, ಗ್ರಾಟಿಟ್ಯೂಯಸ್ ಮತ್ತೆ ನಾನ್ ಗ್ರಾಟಿಟ್ಯೂಯಸ್ ಬರುತ್ತೆ ಅಂತ. ಸೊ ನಾನ್ ಗ್ರಾಟಿಟ್ಯೂಯಸ್ ಅಲ್ಲಿ ಏನು, ಎ ಇಸ್ ಎ ಕಮರ್ಷಿಯಲ್ ಸೆಲ್ಲರ್. ಸೊ ಅಂದ್ರೆ ಇವಾಗ ಲೈಕ್ ಅವ್ರೇನು ಸೇಲ್ ಮಾಡಕ್ಕೆ ಅಂತ ಬಂದಿರಲ್ಲ, ಬಟ್ ಇವ್ರು ಈಟ್ ಮಾಡಿದ್ರಿಂದ ಏನಾಗೋಯ್ತು, ಎ ಇಸ್ ಅ ಕಮರ್ಷಿಯಲ್ ಸೆಲ್ಲರ್. ಲೈಕ್ ಅವ್ರು ಪರ್ಚೇಸ್ ಮಾಡಿರ್ತಾರಲ್ಲ, ಗ್ರಾಟಿಟ್ಯೂಯಸ್ ಅಂದ್ರೆ ಏನು, ನೀವು ಗಿಫ್ಟ್ ಅಂತ ಕೊಡ್ತೀರಾ. ಸೊ ಎ ಬಂದು ತಗೊಳ್ಳಿ ಫ್ರೂಟ್ ನ ಗಿಫ್ಟ್ ಆಗಿ ತಗೊಳ್ಳಿ, ಲಾಫುಲ್ ಡೆಲಿವರಿ ಮಾಡ್ಬಿಟ್ಟು ಲೈಕ್ ಗಿಫ್ಟ್ ಆಗಿ ಕೊಟ್ಬಿಟ್ಟು ಕನ್ಸಿಡರೇಷನ್ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಗಿಫ್ಟ್ ಅಲ್ಲಿ ನಿಮ್ಗೆ ಕನ್ಸಿಡರೇಷನ್ ಇರಲ್ಲ. ಕನ್ಸಿಡರೇಷನ್ ಅಂದ್ರೆ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಲ್ಲ. ನಾರ್ಮಲಿ ಬಿಸ್ನೆಸ್ ಅಲ್ಲಿ ಏನ್ ಮಾಡ್ತಾರೆ, ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ಕನ್ಸಿಡರೇಷನ್ ಇರುತ್ತೆ. ಒಬ್ರು ಪ್ರಾಡಕ್ಟ್ ಕೊಡ್ತಾರೆ, ಇನ್ನೊಬ್ರು ಅದಕ್ಕೆ ಮನಿ ಕೊಡ್ತಾರೆ. ಬಟ್ ಕನ್ಸಿಡರೇಷನ್ ಅಲ್ಲಿ ಗಿಫ್ಟ್ ಕೊಟ್ರೆ ಅದಕ್ಕೇನು ನಾವು ಎಕ್ಸ್ಪೆಕ್ಟ್ ಮಾಡಲ್ಲ, ಅವರು ಗಿಫ್ಟ್ ಕೊಡ್ಲೇಬೇಕು ಅಂತ. ಸೊ ಲೈಕ್ ಅವಾಗ ಏನಾಗುತ್ತೆ, ಇದು ನಾನ್ ಗ್ರಾಟಿಟ್ಯೂಯಸ್ ಆಗುತ್ತೆ. ಬಿ ಎಂಜಾಯ್ ದ ಬೆನಿಫಿಟ್. ಇವಾಗ ಎಂಜಾಯ್ ಮಾಡಿದ್ಯಾರು, ಬಿ ಲೈಕ್ ಫ್ರೂಟ್ಸ್ ನ ಈಟ್ ಮಾಡಿದ್ರಲ್ಲ. ಸೊ ರಿಸಲ್ಟ್ ಏನಾಯ್ತು, ಕ್ರಿಯೇಟ್ಸ್ ಕ್ವಾಸಿ ಕಾಂಟ್ರಾಕ್ಚುವಲ್ ಆಬ್ಲಿಗೇಷನ್ ಪ್ರಿವೆಂಟಿಂಗ್ ಅನ್ಜಸ್ಟ್ ಎನ್ರಿಚ್ಮೆಂಟ್. ಇಲ್ಲಿ ಕ್ವಾಸಿ ಕಾಂಟ್ರಾಕ್ಟ್ ಆಗೋಯ್ತು. ಸೊ ಬಿ ಏನ್ ಪ್ಲಾನ್ ಮಾಡಿರಲ್ಲ, ಎ ಬಂದ್ಬಿಟ್ಟು ಇಲ್ಲಿ ಫ್ರೂಟ್ ಮರ್ತೋಗ್ಬಿಡ್ತಾರೆ, ನಾನು ಫ್ರೂಟ್ ತಿಂತೀನಿ ಅಂತ ಬಿ ಪ್ಲಾನ್ ಮಾಡಿರಲ್ಲ. ಎ ಕೂಡ ಪ್ಲಾನ್ ಮಾಡಿರಲ್ಲ, ನಾನು ಫ್ರೂಟ್ಸ್ ತಗೊಂಡು ಹೋಗ್ತಿದ್ದೀನಿ, ಮರ್ತೋಗ್ಬಿಟ್ಟು ಬರೋಣ ಅಂತ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಲ್ಲಿ ಮಿಸ್ ಮಾಡಿರ್ತಾರೆ. ಬಿ ಏನ್ ಮಾಡ್ಬಿಡ್ತಾರೆ, ಸರಿ ಹೆಂಗೋ ಫ್ರೂಟ್ಸ್ ಇದೆಯಲ್ಲ ಅವ್ರು ಮರ್ತೋದ್ರಲ್ಲ ಅಂತ ದೇ ಈಟ್ ಅಲ್ಲ. ಸೊ ಇಲ್ಲೇನಾಯ್ತು, ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ವರ್ಸಸ್ BK Mondal and Sons case 1962 must pay compensation if benefit of non-gratuitous lawful act is accepted. ಇವಾಗ ನಾನ್ ಗ್ರಾಟಿಟ್ಯೂಸ್ ಅಂದ್ರೆ ಗಿಫ್ಟ್ ಅಲ್ಲ ಅಂತ ಗೊತ್ತಾಯ್ತಲ್ಲ, ಆ ಬೆನಿಫಿಟ್ ಆಯ್ತಲ್ಲ ಅದ್ ತಿಂದಿದ್ದಕ್ಕೆ. ಸೊ ಅದೇನಾಗುತ್ತೆ, ಕಂಪನ್ಸೇಟ್ ಮಾಡ್ಬೇಕು. ಅಂದ್ರೆ ಆ ಫ್ರೂಟ್ಗೆ ಏನು ಎಕ್ಸ್ಪೆನ್ಸಸ್ ಆಗಿದೆ ಹೇಗೆ ಅಷ್ಟ ಅಮೌಂಟ್ ಬಿ ಕೊಡ್ಬೇಕು. ಸೊ ಕನ್ಕ್ಲೂಷನ್,
should succeed ಅಂದ್ರೆ A will become winner, B is legally bound to pay A for the value of the fruits. ಸೊ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಲೆಟ್ಸ್ ಸೇ ಇವಾಗ ಝೊಮ್ಯಾಟೊ ಅಲ್ಲಿ ಅಥವಾ ಜೆಪ್ಟೋ ಅಲ್ಲಿ ಅದರ ಆ್ಯಪ್ ಅಲ್ಲಿ ನಾನು ಆರ್ಡರ್ ಮಾಡಿದೆ. ಸೊ ನನಗೆ ಬರಬೇಕಾಗಿದ್ದು ಅವರು ಬೈ ಮಿಸ್ಟೇಕ್ ಆಗಿ ಶಿವಪ್ರಕಾಶ್ ಪಕ್ಕದ ರೆಸಿಡೆಂಟ್ಗೆ ಅಥವಾ ಪಕ್ಕದ ಮನೆಯವ್ರಿಗೆ ಕೊಟ್ಬಿಟ್ಟು ಹೋಗ್ಬಿಟ್ರು. ಲೈಕ್ ಅವ್ರಿಗೆ ಗೊತ್ತಾಗ್ಲಿಲ್ಲ. ಆಮೇಲೆ ನನಗೆ ಗೊತ್ತಾಯ್ತು, ನಾನು ಕಾಲ್ ಮಾಡಿದಾಗ ಅವರು ಬೇರೊಬ್ರಿಗೆ ಕೊಟ್ಟಿದ್ದಾರೆ ಅಂತ. ಐ ವಿಲ್ ಗೋ ಆ್ಯಂಡ್ ಆಸ್ಕ್. ನಾನು ಕೇಳಕ್ ಮುಂಚೆ ಅವ್ರು ಏನು ಮಾಡಿರ್ತಾರೆ, ಸೊ ಹೇಗೋ ಬಂದಿದೆಯಲ್ಲ ಅಂತ ಅವರು ಅದನ್ನು ತಿನ್ಬಿಡ್ತಾರೆ ಆ ಪ್ರಾಡಕ್ಟ್ನ. ನಾನು ಹೋಗಿ ಕೇಳಿದಾಗ ಅವ್ರು ಹೇಳ್ತಾರೆ ಐ ಹ್ಯಾವ್ ಈಟನ್ ರೈಟ್ ನಾವು, ಇನ್ನೊಂದು 2-3 ನಿಮಿಷ ಮುಂಚೆ ಬರ್ತಿದ್ರೆ ವಾಪಸ್ ಮಾಡ್ತಿದ್ದೆ ಅಲ್ಲ, ಲೇಟ್ ಮಾಡಿಬಿಟ್ರೆ ಶಿವಪ್ರಕಾಶ್, ಅದಕ್ಕೆ ಇವಾಗ ಏನಾಗುತ್ತೆ ಆ ಪ್ರಾಡಕ್ಟ್ದು ಏನು ಎಕ್ಸ್ಪೆನ್ಸಸ್ ಇದೆ ಅವ್ರು ನನಗೆ ಕೊಡಬೇಕು. ಅದೇನಾಯ್ತು, ಕ್ವಾಸಿ ಕಾಂಟ್ರಾಕ್ಟ್ ಆಯಿತು. ಸೊ ಅವ್ರು ಪ್ಲ್ಯಾನ್ ಮಾಡಿರಲ್ಲ ಲೈಕ್ ಅವ್ರಿಗೆ ಬರುತ್ತೆ ಅಂತ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಥರ ಬಂದರೆ ನನಗಾಗೋ ಎಕ್ಸ್ಪೆನ್ಸಸ್ಸು ಅವ್ರು ಪೇ ಮಾಡಬೇಕಾಗುತ್ತೆ, ಕಂಪನ್ಸೇಟ್ ಮಾಡಬೇಕಾಗುತ್ತೆ. ಬೈ ಚಾನ್ಸ್ ಆ ಪ್ರಾಡಕ್ಟ್ ಹಂಗೆ ಇಟ್ಕೊಂಡಿದ್ರೆ ಅವಾಗ ಅದೇನಾಗುತ್ತೆ, ಆ ಪ್ರಾಡಕ್ಟ್ನ ಕೊಡಬೇಕಷ್ಟೇ, ಕಂಪನ್ಸೇಷನ್ ಇರಲ್ಲ. ಸೊ ದಿಸ್ ಇಸ್ ದ ಸೊ ಎಲ್ಲ ಸೆಕ್ಷನ್ ನಾನು ಒಂದೇ ಇದರಲ್ಲಿ ಹಾಕಿದ್ದೀನಿ ಸ್ಲೈಡಲ್ಲಿ. ಸೆಕ್ಷನ್ 34, 35. ಸೊ ಡಿಕ್ಲರೇಟರಿ ಡಿಗ್ರಿ, ಕ್ಲಿಯರಿಂಗ್ ಅ ಲೀಗಲ್ ಅನ್ಸರ್ಟೇನಿಟಿ ಟು ಎಸ್ಟಾಬ್ಲಿಷ್ ಸ್ಟೇಟಸ್ ಅಂಡ್ ರೈಟ್. ಸೊ ಏನು ಅನ್ಸರ್ಟೇನ್ ಇರುತ್ತೆ, ಡಿಸ್ಪ್ಯೂಟೆಡ್ ಮ್ಯಾಟರ್ ಇರುತ್ತೆ, ಒಬ್ರು ರೈಟ್ ಅಂತಾರೆ ಇನ್ನೊಬ್ರು ರಾಂಗ್ ಅಂತಾರಲ್ಲ, ಸೊ ಅದು ಡಿಕ್ಲರೇಷನ್ ಡಿಗ್ರಿ ಕೋರ್ಟಿಂದ. ಸೆಕ್ಷನ್ 56 ನಾನು ಹೇಳಿದೆ, ಇಂಪಾಸಿಬಿಲಿಟಿ ಬಗ್ಗೆ ಹೇಳಿದೆ. ಫ್ರಸ್ಟ್ರೇಷನ್, ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್ ಅಂತಾನೂ ಕರಿತೀವಿ. ಸೊ ನೆಕ್ಸ್ಟ್ ವಾಯ್ಡ್, ಅದು ಫ್ರಸ್ಟ್ರೇಷನ್ ಯಾವಾಗ ಆಗುತ್ತೆ, ಇನ್ಸ್ಯಾನಿಟಿ ಯಾವಾಗ ಅಥವಾ ಫಿಸಿಕಲ್ ಡಿಸ್ಟ್ರಕ್ಷನ್ ಏನಾದರೂ ಆದರೆ. ನೆಕ್ಸ್ಟ್ ಸೆಕ್ಷನ್ 2 ಸಬ್ ಕ್ಲಾಸ್ ಜೆ ಮತ್ತು ಸೆಕ್ಷನ್ 65 ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಡಿಸ್ಕಸ್ ಮಾಡಿದ್ವಿ, ವಾಯ್ಡ್ ಕಾಂಟ್ರಾಕ್ಟು. ಸೊ ವೆನ್ ವ್ಯಾಲಿಡ್ ಅಗ್ರಿಮೆಂಟ್ ಡೈ ಅಂದರೆ ಅದು ವ್ಯಾಲಿಡ್ ಅಗ್ರಿಮೆಂಟ್ ಏನಾದರೂ ಇನ್ವ್ಯಾಲಿಡ್ ಆಗಿಬಿಟ್ರೆ ಆಲ್ ಅಡ್ವಾಂಟೇಜಸ್ ಮಸ್ಟ್ ಬಿ ರಿಸ್ಟೋರ್ಡ್. ಸೆಕ್ಷನ್ 70 ಡಿಸ್ಕಸ್ ಮಾಡಿದ್ರೆ ಕ್ವಾಸಿ ಕಾಂಟ್ರಾಕ್ಟು. ಪ್ರಿವೆಂಟಿಂಗ್ ಅನ್ಜಸ್ಟ್ ಎನ್ರಿಚ್ಮೆಂಟ್, ಸೊ ಅಂದರೆ ಅಂಡ್ಯೂ ಅಡ್ವಾಂಟೇಜ್ ಆಗಬಾರ್ದಲ್ಲ, ರಾಂಗ್ಫುಲಿ ಇದಾಗಬಾರ್ದಲ್ಲ, ಅವ್ರಿಗೆ ಕಂಪನ್ಸೇಟ್ ಮಾಡಬೇಕಲ್ಲ ಥ್ರೂ ಕ್ವಾಂಟಮ್ ಮೆರಿಟ್ ಪ್ರಿನ್ಸಿಪಲ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ಟುಮಾರೋ ಈಸ್ ಎಕ್ಸಾಮ್ ಅಲ್ಲ, ಕಾಂಟ್ರಾಕ್ಟ್ ಲಾ 1. ಸೊ ಐ ಪ್ರಿಪೇರ್ಡ್ ಟುಡೇ ವಿಡಿಯೋ ಬಿಕಾಸ್ ಆನ್ 14th ನಾನು ಲಾಸ್ಟ್ ವಿಡಿಯೋ ಮಾಡಿದ್ದೆ ಪ್ರಾಪರ್ಟಿ ಲಾ. ಅದಾದಮೇಲೆ ನಾನು ಮಾಡೋಕ್ಕಾಗಿಲ್ಲ ಬಿಕಾಸ್ ಐ ಹ್ಯಾವ್ ಹೆಲ್ತ್ ಇಶ್ಯೂ. ಸೊ ಅದರಿಂದ ಹೆಲ್ತ್ ಇಶ್ಯೂ ಆಗಿದ್ದರಿಂದ ಈವನ್ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಕೂಡ ನಾನು ಹೆಲ್ತ್ ಇಶ್ಯೂ ಇಂದನೇ ಬರೆದಿದ್ದು. ಕೋಲ್ಡ್ ಇತ್ತು ಆ್ಯಂಡ್ ಫೀವರ್ ಆ್ಯಂಡ್ ಲಿಟಲ್ ಬಿಟ್ ಕಫ್. ಸೊ ಅದರಿಂದ ನಾನು ಕಾಂಟ್ರಾಕ್ಟ್ ಲಾ 1ನ ಅವತ್ತೇ 15th ಮಾಡೋಣ ಅಂತ ಇದ್ದೆ, ಬಟ್ ಮಾಡೋಕ್ಕಾಗಿಲ್ಲ. ಬಟ್ ಬಿಫೋರ್ ದ ಎಕ್ಸಾಮ್ ಮಾಡಿದ್ದೀನಿ, ನಾಳೆ ಎಕ್ಸಾಮ್ ಅಂದರೆ ಇವತ್ತು. ಸೊ ಯು ಸಬ್ಸ್ಕ್ರೈಬ್ ದಿಸ್ ಚಾನಲ್, ಯಾಕೆಂದರೆ ನಿಮಗೆ ಒಂದೇ ಸೆಕೆಂಡಲ್ಲಿ ನಾನು ಅಪ್ಲೋಡ್ ಮಾಡಿದ್ದು 1 ಸೆಕೆಂಡಲ್ಲೇ ನಿಮಗೆ ಬಂದುಬಿಡುತ್ತೆ ಇನ್ಫಾರ್ಮೇಷನು. ಸೊ ನಾಳೆ ಎಕ್ಸಾಮ್ ಅಂದರೆ ಇವತ್ತು ನಾನು ವಿಡಿಯೋ ಮಾಡ್ತಿದ್ದೀನಲ್ಲ, ಇವಾಗಲೇ ನಿಮಗೆ ರೀಚ್ ಆಗಿಬಿಡುತ್ತೆ. ಬಿಫೋರ್ ದ ಎಕ್ಸಾಮ್ ಇದನ್ನು ವಾಚ್ ಮಾಡಿ, ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ನೋಡಿ. ಸೊ ಏನೇ ಡೌಟ್ಸ್ ಇದ್ರೆ ಕೇಳಿ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಅಪ್ಲೋಡ್ ದ PDF ಇನ್ ವಾಟ್ಸಪ್ ಗ್ರೂಪಲ್ಲಿ. ಸಪ್ರೇಟ್ ಸೆಮಿಸ್ಟರ್ ಮಾಡಿದ್ದೀನಿ, ಆ ಸೆಮಿಸ್ಟರಲ್ಲಿ ಜಾಯ್ನ್ ಆಗಿ. ಸೊ ನಾನು ಒಂದೇ ಸತಿ ಗ್ರೂಪಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ, ಎಲ್ರಿಗೂ ಸಿಕ್ಬಿಡುತ್ತೆ. ಸೊ ನಾನು ಒಬ್ಬೊಬ್ಬರ ಕಲಿಸ್ಕೊಂಡಾದ್ರೆ ನನಗೂ ಟೈಮ್ ಹೋಗ್ಬಿಡುತ್ತೆ, ಲೈಕ್ ಹುಡುಕ್ಬೇಕಲ್ಲ PDF, ಅದಕ್ಕೆ. ಸೊ ಇದು ಈಸಿ ಆಗುತ್ತೆ ಗ್ರೂಪಲ್ಲಿ ಶೇರ್ ಮಾಡೋದು. ವಾಟ್ಸಪ್ ಕಮ್ಯುನಿಟಿ ಜಾಯ್ನ್ ಆಗಿ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಆ ಲಿಂಕ್ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್.